ಓಂ ಓಂ ಶಾಂತಿ ರೀ. ಇವತ್ತಿನ ಟಾಪಿಕ್ ಲೀಡರ್ ಬಗ್ಗೆ. ನಾವು ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ಆಗ್ತಾಯಿದ್ದೀವಿ, ರಾಜ ಮಹಾರಾಜ ಮಹಾರಾಣಿ ಆತೆ. ಅದಕ್ಕೇನು ಬೇಕಂದ್ರೆ ನೇತೃತ್ವ ಕಲಾ ಬೇಕ್ರಿ, ಲೀಡರ್ಶಿಪ್ ಕ್ವಾಲಿಟಿ ಬೇಕು, ಲೀಡ್ರದ್ದು ಕ್ವಾಲಿಟಿ ಬೇಕು. ಇದು ಲೀಡ್ರ್ ಅಂದ್ರೆ ಹೆಂಗೆ ರೀ? ಆರ್ಡ್ರ್ ಕೊಟ್ರೆ ಅವ್ರು ಮಾಡ್ತಾರಲ್ರಿ, ಆ ಲೀಡ್ರ್ ಅಲ್ರಿ. ಆ ಲೀಡ್ರ್ ಅಂದ್ರೆ ನಾವೇನು ತಿಳ್ಕೊತೇವೆ, ನಾವು ಹಿಂಗೆ ಹೇಳ್ಬೇಕು, ಹಿಂಗೆ ಮಾಡಿರಿ, ಹಿಂಗೆ ಮಾಡಿರಿ, ಹಿಂಗೆ ಮಾಡಿರಿ ಅಂದ್ರೆ ಅವ್ರ ಲೀಡ್ರ್ ಅಲ್ರಿ. ಯಾಕಂದ್ರೆ ಅವ್ರದ್ದು ಪವರ್ ಇಳಿತು, ಅವ್ರದ್ದು ನೇತೃತ್ವ ಇಳಿತು, ಅವ್ರನ್ನ ಯಾರು ಅನುಕರಣೆ ಮಾಡಲಿಲ್ಲ ಅಂದ್ರೆ ಅವ್ರು ಅವ್ರ ಕುರ್ಚಿಗೆ ಬೆಳೆ ಕೊಡಾತಿದ್ರಿ ಅವ್ರಿಗೆ. ಎದಕ್ಕೆ ರೀ? ಅವ್ರ ದರ್ಜೆಗೆ ಬೆಳೆ ಕೊಡಾಕತ್ತಾರ. ದರ್ಜೆ ಇಳಿತು, ಆ ವ್ಯಕ್ತಿ ಲೀಡರ್ ಆಗೋದು. ಲೀಡರ್ ಅಂದ್ರೆ ಯಾರಿಗಂತಾರಂದ್ರೆ ಆ ವ್ಯಕ್ತಿ ಶಕ್ತಿ, ಪಾವರ, ದರ್ಜೆ, ಸ್ಟೇಟಸ್ನಾಗ ಇರಲಿಲ್ಲ ಅಂದರು ಆ ವ್ಯಕ್ತಿಯನ್ನು ಎಲ್ಲರೂ ಕಾಪಿ ಮಾಡ್ಬೇಕಂತ ಅನ್ನಿಸ್ತೈತಲ್ಲ, ಆ ವ್ಯಕ್ತಿ ಏನಾಗ್ತಾನ್ರಿ? ಲೀಡ್ರ್ ಆಗ್ತಾನ್ರಿ. ಆ ವ್ಯಕ್ತಿ ಲೀಡ್ರ್ ಅಂದ್ರೆ ಏನೇನು ಬೇಕ್ರಿ ನಮ್ಗೆ? ಲೀಡರ್ಶಿಪ್. ಯಾಕಂದ್ರೆ ರಾಜ ರಾಣಿ ಅಂದ್ರೆ ಏನ್ರಿ? ಅವ್ರ ಲೀಡರ್ಸ್ ರೀ. ಅವ್ರು ಏನು ಹೇಳ್ತಾರೆ ಎಲ್ಲ ಆಗ್ತಿರ್ತೈತೆ, ಒಂದು ಚುಟ್ಕಿ ಹೋಗೆಲ್ಲ ಆಗ್ತಿರ್ತೈತೆ. ಆ ಕ್ವಾಲಿಟಿ ನಮ್ಮಲ್ಲಿ ಬರ್ಬೇಕಂದ್ರೆ ಅದಕ್ಕೆ ಭಾಳ ಏನಾಗ್ಬೇಕ್ರಿ? ಸಂಗ್ರಹ ಮಾಡ್ಬೇಕ್ರಿ. ಏನೇನು ನಂತೋಗೇನು ಚೇಂಜಸ್ ಬಂದೈತಿ, ನಿಮ್ಗೇನು ಅದರಲ್ಲಿ ಏನು ಆಗ್ಬೋದು ಅಂತ ನಿಮಗೆ ಹೇಳ್ತೇನೆ ರೀ. ಫಸ್ಟ್ ಲೀಡರ್ ಆಗುವಂಥ ವ್ಯಕ್ತಿ ಏನು ಮಾಡ್ಬೇಕಂದ್ರೆ ತನ್ನ ಸಮಾನ ತಯಾರು ಮಾಡ್ಕೋಬೇಕ್ರಿ. ಇದು ನನಗೆ ಯಾವಾಗ ತಿಳಿತಲ್ರಿ, ನಾನು ಏನು ಮಾಡಿದ್ನಿ ಅಂದ್ರೆ ಎಲ್ಲನೂ ನನ್ನ ಕೆಲಸಗಳನ್ನು ಒಪ್ಪಿಸ್ಬೇಕು. ಹಿಂಗೆಲ್ಲರ ಹೋಗೋದು ಬತ್ತಂದ್ರೆ ನನ್ನ ಸಂಬಂಧ ಏನೂ ನಿಂದಿರಬಾರ್ದು ಅಂತ ಹೇಳಿ ಮೊನ್ನೆ ದಿವಸ ಬ್ರಹ್ಮ ಭೋಜನ ಎಲ್ಲ ನೀಲಮಕ್ಕೋರ್ಗೆ ಹಚ್ಚಿದ್ನಿ. ಯಾಕಂದ್ರೆ ನನಗೆ ಗೊತ್ತಾಯ್ತು ಇದ್ರೊಳಗೆ ನಿಮ್ಮೊಳಗೆ ಯಾರು ಶಾಣೆ ಅದಾರ ಅಡ್ಗೆ ಒಳಗತ್ತ ಗೊತ್ತಾಯ್ತು. ಅವಾಗ ನನಗೆ ಅಡುಗೆ ಹೋಗಿ ಯಾರು ಶಾಣೆ ಅದಾರ ಅಂತ ಗೊತ್ತಾದಕ್ಕೂ ನನಗೆ ನೀಲಮಕ್ಕೋರು ಶಾಣೆ ಅದಾರ ಗೊತ್ತಾಯ್ತು. ಯಾಕಂದ್ರೆ ಅವರು ಕನ್ನಡ ಶಾಲೆಗೆ ಹೋಗಿ ಅಡುಗೆ ಮಾಡ್ತಿದ್ರು. ಅವಾಗ ನನಗೆ ಗೊತ್ತಾಯ್ತು ಇವ್ರಿಗೇನು ಅಳ್ತಿ ಹೇಳೋದು ಬೇಡ, ಇವ್ರಿಗೆ ಗೊತ್ತಾಕೈತೆ. ಅವಾಗ ನನಗೆ ಅನ್ನಿಸ್ತು ನಾ ಇರಲಿಲ್ಲ ಅಂದ್ರೆ ಎಲ್ಲ ನಡೆದಿರ್ಬೇಕು. ಅದಕ್ಕೆ ನಾ ಏನು ಮಾಡಿ, ಮೊನ್ನೆ ದಿನ ಬ್ರಹ್ಮ ಭೋಜನ ನೀವು ಮಾಡಿದ್ರಲ್ಲ, ಮೊನ್ನೆ ಗೌರವಣ್ಣನವ್ರು ಬಣ್ಣವ್ರು ಇತ್ತು, ನಾ ಏನೋ ಒಂದು ಚೂರು ಅಡುಗೆ ಮುಟ್ಟಿಲ್ರಿ ಅವತ್ತಿನ ದಿನ. ಅವ್ರಿಗೆ ನಿಂತೆಲ್ಲ ನೀವೇ ಹಾಕೋದು, ನೀವೇ ಎಟ್ಟು ಹೇಳ್ತೀರಿ ಹಾಕೋದು, ನೀವೆಲ್ಲ ಹಾಕೋದು. ಹಿಂಗೆ ಇದಕ್ಕೆ ಇಂಗ್ಲೀಷ್ನಾಗ ಏನು ಹೇಳ್ತಾರಂದ್ರೆ ಡೆಲಿಗೇಟ್ ದ ಥಿಂಗ್ಸ್. ಡೆಲಿಗೇಟ್ ದ ಥಿಂಗ್ಸ್ ಅಂದ್ರೆ ಏನು? ನಿಮಗೇನೈತಲ್ಲ ಅದನ್ನೇನು ಮಾಡ್ಕೋರಿ, ಡಿವೈಡ್ ಮಾಡ್ಕೋರಿ, ಅದನ್ನೇನು ಮಾಡ್ಕೋರಿ, ಹಂಚ್ಕೊಡ್ರಿ. ಅಂದ್ರೆ ನಿಮಗತ್ತೆ ಅದು ಆಗಿರ್ಬೇಕು, ನಿಮಗತ್ತೆ ಅದು ಏನ್ರಿ ಅವ್ರಿಗೆ ಬಂದಿರ್ಬೇಕು. ಅಂದಾಗ ನೀವೇನಾಗ್ತೀರಿ? ಲೀಡ್ರ್ ಆಗ್ತೀರಿ. ಎಲ್ಲನೂ ನೀವೇ ಮಾಡ್ತೀನಿ, ಎಲ್ಲದಕ್ಕೂ ನೀವೇ ಹೋಗ್ಬೇಕು, ಎಲ್ಲದಕ್ಕೂ ನಾನೇ ಮಾಡ್ತೀನಿ ಅಂದ್ರೆ ಆಗೋದಿಲ್ರಿ ಯಾವುದು ಕೆಲಸ. ಯಾವುದು ನಾವು ಇಲ್ಲದ ನಡಿಬೇಕು ನೋಡ್ರಿ, ಆ ವ್ಯಕ್ತಿ ತನ್ನ ಸಮಾನ ತಯಾರು ಮಾಡ್ಕೋಬೇಕ್ರಿ ಲೀಡ್ರ್ ಅಂತ ಹೇಳಿ. ನಾನು ಅಕ್ಕೋರು ಮೊನ್ನೆ ಮಾತಾಡಕತ್ತಿದ್ವಿ. ಏನು ಮಾತಾಡೋದು? ಅಕ್ಕೋರು ಏನು ಹೇಳಿಲ್ಲ, ವಯಸ್ಸಾದ್ಮೇಲೆ ಊಟದ ನಿಯಮ ಒಂದು ಪತ್ತೆ ತಪ್ಪುತ್ತೈತವ, ಭಾಳ ತಪ್ಪು ನೋಡುವ, ಅದೊಂದು ಬಾಬಾ ಒಂದು ಇಟ್ಟು ಬಿಟ್ಟ ನೋಡು ಅಂತ ಅಕ್ಕೋರು ಅಂದ್ರೆ. ಏನು ಊಟದ ಒಂದು ಇಟ್ಟು ಬಿಟ್ಟಾನು, ಅದು ಯಾಕಂದ್ರೆ ಸ್ವಸ್ಥರ ಕೈಯಾಗಿ ಎಲ್ಲರ ಕಡೆ ತಿನ್ಬೇಕಾಕೈತಿ, ಅವ್ರ ಕೈಯಾಗಿ ತಿನ್ಬೇಕಾಕೈತಿ. ಅದೊಂದು ಊಟದ ನಿಯಮ ಎಲ್ಲ ಪತ್ತೆ ತಪ್ಪತೈತಿ. ಅವಾಗ ನಾ ಅಕ್ಕೋರಿಗೆ ಒಂದು ಮಾತು ಏನು ಹೇಳಿ ಗೊತ್ತೇನು ರೀ? ಅದಕ್ಕೆ ಯಾಕೆ ಹೇಳ್ತಾನೆ ಬಾಬಾ ನಿಮ್ಮ ಸಮಾನ ಮಾಡ್ಕೋರಿ ಅಂತ ಹೇಳಿ. ಒಳಗೆ ಇನ್ನೊಬ್ರು ನಿಮ್ಮ ಮನ್ಯಾಗಿನವ್ರನ್ನ ಕರ್ಕೊಂಬರ್ರಿ. ಯಾಕೆ ಹೇಳ್ತಾನೆ ಬಾಬಾ? ಯಾಕೆ ಶಿವ ಬಾಬಾ ಹೇಳ್ತಾನೆ ನಿಮ್ಮ ಸಮಾನ ತಯಾರು ಮಾಡ್ಕೋರಿ ಅಂತ ಹೇಳಿ? ಹೌದಾ ಇಲ್ಲ ರೀ? ಅದಕ್ಕೆ ರೀ ನಿಮಗೂ ಕೂಡ ಹೇಳ್ತೀನಿ ರೀ. ಅದಕ್ಕೆ ಬಾಬಾ ಹೇಳ್ತೇನೆ, ನಿಮ್ಮ ತಯಾರು ಎಷ್ಟು ಜನ ಮಾಡ್ಕೊಂಡಿರಿ ನೋಡ್ಕೊರಿ. ನೀವು ಮಾತೇರು ನಿಮ್ಮ 8 ಜನ ತಯಾರು ಮಾಡ್ಕೊಂಡಿರಿ ನೋಡ್ಕೊರಿ. ನೀವು ಕಣ್ಣೇರು ನೀವು 8 ಜನ ನಿಮ್ಮ ತಯಾರು ಮಾಡ್ಕೊಂಡಿರಿ ನೋಡ್ಕೊರಿ. ನಾವು ಟೀಚರ್ ಹಾಕಂದ್ರೆ ನಮ್ಮ ಜನದ ಇನ್ನೊಬ್ರನ್ನ ಯಾರು ತಯಾರು ಮಾಡ್ಕೊಂಡಿರಿ ನೋಡ್ಕೊರಿ. ಅಂದಾಗ ಲೀಡ್ರ್, ಇಲ್ಲಾಂದ್ರೆ ನೋ ಲೀಡರ್ಶಿಪ್ ಕ್ವಾಲಿಟಿ. ಕ್ಲಿಯರ್ ಐತ್ರಿ? ಮತ್ತು ಎರಡನೇದು, ಯಾರು ಲೀಡರ್ ಇರ್ತಾರಲ್ಲ ಅವ್ರು ಎಂದಿಗೂ ಕೂಡ ಒಬ್ಬರ ಬಗ್ಗೆ ಕ್ರಿಟಿಸೈಸ್ ಮಾಡಂಗಿಲ್ಲ. ಕ್ರಿಟಿಸೈಸ್ ಅಂದ್ರೆ ಏನ್ರಿ? 2 ಜನ ಕೂತು 3 ಜನ ಕೂತು ಏನ್ರಿ ಅವ್ರ ಬಗ್ಗೆ ಇವರು, ಇವ್ರ ಬಗ್ಗೆ ಅವರು, ಇವ್ರ ಬಗ್ಗೆ ಇವರು ಒಟ್ಟು ಮಾತಾಡಂಗಿಲ್ರಿ. ಯಾಕೆ ಹೇಳ್ರಿ? ಒಬ್ಬ ವ್ಯಕ್ತಿ ಇರ್ತಾನ್ರಿ, ಆ ವ್ಯಕ್ತಿ ಕೆನಡಾಗೆ ಹೋಗಿರ್ತಾನ್ರಿ. ಕೆನಡಾ ಭಾಳ ದೊಡ್ಡ ಗಳಿಸಿರ್ತಾನ್ರಿ, ಎಲ್ಲ ಮಾಡಿರ್ತಾನೆ. ಹೊಳ್ಳಿ ಮನೆಗೆ ಬರ್ತಾನ್ರಿ ಆಶಾಕೋರು. ಹೊಳ್ಳಿ ಮನೆಗೆ ಬಂದ ಕೂಡಲೇ ಏನಾಕೈತ್ರಿ, ಮನೆ ಬರ್ತಾನ್ರಿ. ತಮ್ಮ ಊರಿಗೆ ಬರ್ಬೇಕು ಅನ್ನಿಸ್ತೈತಿ, ಭಾರತ ದೇಶಕ್ಕೆ ಬರ್ಬೇಕು ಅನ್ನಿಸ್ತೈತಿ. ಅದಕ್ಕೆ ತಮ್ಮ ಭಾರತ ದೇಶಕ್ಕೆ ಹೊಳ್ಳಿ ಬರ್ತಾನ್ರಿ. ಯಾವಾಗ ಭಾರತ ದೇಶಕ್ಕೆ ಹೊಳ್ಳಿ ಬರ್ತಾನಲ್ರಿ ಅಕ್ಕೋರ, ಒಂದು ಪಾರ್ಟಿಗೆ ಹೋಗಿರ್ತಾರೆ. ಒಂದು ಪಾರ್ಟಿಗೆ ಹೋದಾಗ ಅವು ಸಿಂಪಲ್ ಇರ್ತಾನ್ರಿ. ಹೆಂಗೆ ಭಾರತೀಯರು ಇರ್ತಾರ ಹಂಗೆ ಸಿಂಪಲ್ ಇರ್ತಾರೆ. ಎಲ್ಲರೂ ಏನಂತಾರಂದ್ರೆ, ನೀ ಕೆನಡಾಗೆ ಹೋಗಿ
ನೀ ಏನು ಹಂಗೆ ಅನ್ನಿಸು ಒಂದಿಟ್ಟು 4 ಜನ ಕೂತು ಅವನ ಬಗ್ಗೆ ಏನು ಮಾಡ್ತಾರೆ, ಟಿಕಾಯಿಸ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಆಮೇಲೆ ಹೊರಗೆ ಬರ್ತಾರೋ ಅವನ ಜೊತೆ ಇರುವಂಥ ಒಬ್ಬ ಫ್ರೆಂಡ್ ಏನು ಹೇಳ್ತಾರೆ, ನೀ ಯಾಕೆ ಹೇಳಲಿಲ್ಲ, ನೀ ಕೆನಡಾದಿಂದ ಬಂದಿ ಅಂತ ನೀ ಯಾಕೆ ಹೇಳಲಿಲ್ಲ ಅಂತ. ಅವಾಗ ಅವ ಒಂದು ಕತೆ ಹೇಳ್ತಾನೆ. ಆನೆ ಹೊಂಟಿರ್ತಾವಂತ್ರಿ, ಇಲ್ಲಿ ಕೇಳ್ರಿ, ಆನೆ ಹೊಂಟಿರ್ತಾವಂತ್ರಿ ಅಕ್ಕಾರ. ಆನೆ ಹೊಂಟಿರ್ತಾವ, ಚಂದಂಗೆ ಸ್ನಾನ ಮಾಡ್ಕೊಂಡು ಗುಂಪುಗಟ್ಲೆ ಆನೆ ಹೊಂಟಿರ್ತಾವೆ, ಚಂದ ಮೈಗೆ ತಿಕ್ಕೊಂಡು ಎಲ್ಲ ಮಾಡ್ಕೊಂಡು ಗುಂಪುಗಟ್ಲೆ ಹೊಳೆ ಹೋಗ್ತಿರ್ತಾವೆ. ಹೋಗ್ಬೇಕಾದ್ರೆ ಮೊಸಳಿಗಳು ಬರ್ತಾವ ಅಡ್ಡ. ಆ ಮೊಸಳಿಗಳು ರಾಡ್ಯಾಗೆಲ್ಲ ಮೈ ಎಲ್ಲ ತೇಲ್ಯಾಡಿ ಮುಂದೆ ಹೋಗ್ತಾವೆ. ಅವು ಬಂದ ಕೂಡಲೇ ಆ ಮೊಸಳಿಯಿಂದ ಅಡ್ಡ ಬರ್ತೈತಲ್ರಿ, ಆನೆ ಹಿಂದೆ ಸರಿತೈತಿ. ಮೊಸಳಿ ಎಲ್ಲ ದಾಟತಾವ. ದೊಡ್ಡ ಮೊಸಳಿ ಸಣ್ಣ ಮೊಸಳಿ ಹೇಳ್ತೈತಿ, ನಾನು ನೋಡ್ರ ಆನಿನೂ ಅಂಜತೈತಿ, ನಾನು ನೋಡ್ರ ಆನಿನೂ ಹಿಂದೆ ಹೋತ್ ನೋಡು ಅಂತ ಹೇಳ್ತೈತ್ರಿ. ಅದಕ್ಕೆ ಆನೆ ಗುಂಪು ಹೇಳ್ತೈತಿ, ನೀವ್ಯಾಕೆ ಹಿಂದೆ ಸರದ್ರಿ, ನೀವು ಮುಂದೆ ಹೋಗ್ಬೇಕಾಗಿತ್ತು, ಅವಕ್ಯಾಕೆ ಬಿಟ್ರಿ ನೀವು ಅಂತ ಕೇಳ್ತಾವೆ. ಅದಕ್ಕೆ ದೊಡ್ಡ ಆನೆ ಅಂತ, ನಾವು ಈಗ ಸ್ನಾನ ಮಾಡಿ ಬಂದೇವಿ, ಅವು ಹೊಲಸದಾವು, ಹೊಲಸು ಜೊತೆ ನಾನು ಆಟ ಆಡೋದು ಬೇಸೋದು ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾ ಏನು ಮಾಡಿದ್ನಿ, ಅವು ಹೊಲಸು ಹೋಗ್ಲಿ ಅಂತ ಹೇಳಿ ನಾ ಸ್ನಾನ ಮಾಡಿದ್ದು, ನಾ ಅದನ್ನು ಮುಡ್ಸ್ಕೊಬಾರತ್ತ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾ ಅದಕ್ಕೆ ಕೆಣಕಕ್ಕೆ ಹೋಗಲಿಲ್ಲ. ಹಂಗೆ ಹಾಕೋರು. ಲೀಡ್ರ್ ಯಾರಿರ್ತಾರೆ ರೀ? ಲೀಡ್ರ್ ಯಾರಿರ್ತಾರೆ? ಲೀಡ್ರ್ ಯಾರಿರ್ತಾರೆ ಅಕ್ಕೋರ? ಲೀಡ್ರ್ ಎಂದೂ ಇನ್ನೊಬ್ಬರ ಬಗ್ಗೆ ಮಾತಾಡಂಗಿಲ್ಲ, ಇನ್ನೊಬ್ಬರ ಬಗ್ಗೆ ಕ್ರಿಟಿಸೈಸ್ ಮಾತಾಡಂಗಿಲ್ಲ. ಕ್ಲಿಯರ್ ಐತ್ರಿ? ಮತ್ತು ಇನ್ನೊಂದು ಈಗ ನೋಡ್ರಿ, ಅವ್ರ ಬಾಯಿ ಹೊಳಸಾಕೈತಿ, ನಮ್ಮ ಬಾಯಿನೂ ಹೊಳಸಾಕ. ಮತ್ತು ಈಗ ಲೀಡ್ರ್ ಅಂದ್ರೆ ಯಾರು? ನಿಮ್ಮನ್ನು ನೋಡಿ ಎಲ್ಲರೂ ಮಾಡುವಂಥವ್ರು ಇರ್ತಾರೆ. ಈಗ ಬೆಸ್ಟ್ ಎಕ್ಸಾಂಪಲ್ ನಮಗೆ ಯಾರು ಲೀಡರ್ ಅಂದ್ರೆ ಬ್ರಹ್ಮ ಬಾಬಾ ಮಮ್ಮ. ಯಾರು ಮೊದಲು ಹೇಳ್ತಿದ್ರಿ? ಬ್ರಹ್ಮ ಬಾಬಾ. ಯಾರು ಲಾಸ್ಟಿಗೆ ಮಕ್ಕೋತಿದ್ರಿ? ಬ್ರಹ್ಮ ಬಾಬಾ. ಯಾರು ಲಾಸ್ಟಿಗೆ ಊಟ ಮಾಡ್ತಿದ್ರಿ? ಬ್ರಹ್ಮ ಬಾಬಾ. ಯಾಕೆ? ದ್ಯಾಟ್ ಈಸ್ ಲೀಡರ್ಶಿಪ್ ಕ್ವಾಲಿಟಿ. ಅದು ಏನಂತಾರಲಿ, ಲೀಡ್ರನ್ನ ಕ್ವಾಲಿಟಿ ರೀ ಅದು. ನನಗಿದು ಯಾವಾಗ ತಿಳಿತಲ್ರಿ, ನಾನು ಏನು ಅಂದ್ಕೊಂಡು ಎಲ್ಲರೂ ಊಟ ಆದಮೇಲೆ ನಾನು ಊಟ ಮಾಡ್ಬೇಕು. ಇವತ್ತು ನಾವು ಎಲ್ಲೋ ಹೋಗಿ ಒಬ್ರ ಕಡೆ ಶರೀರ ಬಿಟ್ಟಿದ್ರಿ, ಆ ಶರೀರ ಬಿಟ್ಟು ಅಲ್ಲಿ ಭೇಟಿ ಹಾಕತ್ತ ಹೋಗಿದ್ವಿ ರೀ. ಅಲ್ಲಿ ಹೋದಾಗ ಏನು ಮುಂಚೆಯಿಂದ ಏನೂ ತಿಂದೇ ಇರಲಿಲ್ಲ ರೀ. ಅದಕ್ಕೆ ಎಳ್ನೀರೇ ಕುಡಿತೀರತ್ತೆ ಹೇಗೆ ಕೇಳಿದ್ರಿ. ನಮಗೆ ಎಳ್ನೀರು ಕುಡಿಯೋಕತ್ತ ನಿಂತೀವಿ ರೀ. ಫಸ್ಟ್ ನಾ ಏನು ಮತ್ತೆ ಅಕ್ಕ ನಾನು ಸಣ್ಣಕ್ಕೆ ಕೊಡ್ರಿ ನನಗತ್ತೆ ಹೇಸ್ಕೊಂಡು ಕುಡಿದ್ಬಿಡ್ತೇವೆ. ಇವತ್ತೇನು ಎಲ್ಲರಿಗೂ ಕೊಟ್ಟನಿ ರೀ, ಎಲ್ಲರಿಗೂ ಕೊಟ್ಟಾದ್ಮೇಲೆ ನಾ ಎಳ್ನೀರು ಕುಡಿದ್ದೆ ರೀ. ಅರ್ಥ ಐತ್ರಿ? ಇದಕ್ಕೇನಂತಾರೆ ಅಕ್ಕೋರ? ಇದಕ್ಕೇನಂತಾರೆ? ಲೀಡರ್ಶಿಪ್ ಕ್ವಾಲಿಟಿ. ಈಗ ನೋಡ್ರಿ, ನೀವು ಪ್ರತಿಯೊಬ್ಬರು ಲೀಡರ್ಸ್ ಅದೀರಿ. ಹೆಂಗೆ ಹೇಳ್ರಿ? ಯಾರಿಲ್ಲಿ ಕೂತಂತವ್ರು ನೀವು ಮುರಳಿ ಕ್ಲಾಸ್ ಮಾಡ್ತಿರಲ್ಲ, ನೀವು ಆ ಕ್ಲಾಸಿಗೆ ನೀವು ಲೀಡರ್ ಅದೀರಿ. ಅರ್ಥ ಐತ್ರಿ? ಈಗ ಗುರುವಾರ, ಈಗ ದೇಸಾಯಕರ್ದು ಒಂದು ಎಕ್ಸಾಂಪಲ್ ತಗೋರಿ. ದೇಸಾಯಕರು ದುಪ್ತಾಳ್ ನಡೆಸ್ತಾರಂತ ತಿಳ್ಕೊರಿ. ಈಗ ಅವ್ರು ದುಪ್ತಾಳ್ಗೆ ಅವ್ರು ಲೀಡ್ರ್ ಆದ್ರಿ. ಈಗ ರೂಪ ಹಾಕೋರು ಅವ್ರು ಒಟ್ಟು ಯಾರು ನೀವು ನಡೆಸ್ತಿರಲ್ಲ, ನೀವು ಲೀಡರ್ಸ್ ಆದ್ರಿ. ಈಗ ನೀವು ನೀವು ಲೀಡರ್ಸ್ ಅದೇ. ಹೆಂಗೆ ಲೀಡರ್ಸ್ ರೀ? ನೀವು ಗುರುವಾರ ಎಲ್ಲರೂ ಬಂದಿರಿ ಅಂತ ನೋಡ್ಬೇಕು ಅವ್ರನ್ನ. ನೀವು ಅವ್ರು ನೋಡಂಗಿಲ್ಲ ಅಂದ್ರೆ ನೀವು ಲೀಡರ್ ಅಲ್ಲ. ಜವಾಬ್ದಾರಿ ಕಿರೀಟ ತಲೆ ಮೇಲೆ ಹಾಕಿಕೊಳ್ಳೋರಂತವ್ರೆ ಲೀಡರ್ಸ್ ರೀ. ಈಗ ಟ್ಯೂಬ್ಲೈಟ್ ಹಚ್ಚೇವ್ರಿ, ಟ್ಯೂಬ್ಲೈಟ್ ನಾ ಆರ್ಸಿ ಬರತ್ತೆ, ನೀನು ನನ್ನನ್ನು ನೋಡಿ ಲೀಡ್ರ್ ಅಂದ್ರೆ ಯಾರೇ? ನನ್ನನ್ನು ನೋಡಿ ಭಾಳ ಜನ ಮಾಡುವಂಥವ್ರು ಇರ್ತಾರೆ. ಅದಕ್ಕೆ ಮೇಲೆ ನನ್ನ ಮೇಲೆ ಜವಾಬ್ದಾರಿ ಎಟ್ಟಿರ್ತೈತಿ ಅಕ್ಕೋರ. ನಾ ಮುರಳಿ ಕ್ಲಾಸಿಗೆ ಟೈಮಿಗೆ ಹೋಗ್ತೇನೆ ಇಲ್ಲ, ನಾನು ಲೇಟಾಗಿ ಹೊಂಡೆ, ಅವ ಬಂದ್ರೆ ಕೂತಿರ್ತಾವೆ. ಆಮೇಲೆ ನಾ ಕ್ಲಾಸಿಗೆ ಟೈಮ್ ಲೇಟಾಗಿ ಹೋದ್ನಂದ್ರೆ ಅವ್ರಿಗೆ ಲೀಡ್ರ್ ಅಂತಾರೇನ್ರಿ? ಇಲ್ಲ. ಅದಕ್ಕೆ ತಲೆ ಯಾವಾಗಲೂ ಅಡ್ಕೋಬೇಕು, ನಾ ಯಾರ್ರೀ? ಲೀಡ್ರ್. ಇವತ್ತು ಅವ್ರ ನಂಗೆ ಕ್ಲಾಸ್ನಾಗ ಅವ್ರು ಬಂದು ಕೂತಿಲ್ಲ ಅಂದರೆ ಯಾಕೆ ಬಂದು ಕೂತಿಲ್ಲ? ಲೀಡ್ರ್ ಜವಾಬ್ದಾರಿ ಯಾಕೆ ಬಂದು ಕೂತಿಲ್ಲ? ಲಕ್ಷ ಕಟ್ ಕೇಳ್ರಿ. ಆಡು ಗುಂಪುಗಟ್ಲೆ ಐತೆ, ಅದ್ರ ಲೀಡರ್ ಶೇರ್ ಅದಾರ. ಹೆಂಗಿರ್ಬೇಕ್ರಿ ಅದು ಲೀಡರ್ಶಿಪ್ ಕ್ವಾಲಿಟಿ? ಹೆಂಗೆ ಆಗ್ಬೋದ್ರಿ ಆ ಗ್ರೂಪ್? ಪ್ರತಿಯೊಂದು ಆಡು ಏನಾಗ್ತಾವ್ರಿ? ಶೇರ್ ಆಗ್ತಾವ. ಅದಾಗ ಪೂರ ಶೇರದ ಗ್ರೂಪ್ ಐತ್ರಿ, ಅದ್ರ ಲೀಡರ್ ಆಡೈತ್ರಿ. ಅದು ಹೆಂಗಾಗ್ಬೋದ್ರಿ? ಯಾಕಂದ್ರೆ ನೇತೃತ್ವ ಅವು ಆಡಕ್ತ ವ್ಯಾ ಅನ್ಕೋತ ಕೊಟ್ಟಿರ್ತಾವ ಅವು. ಅಂದರೆ ಹೇಳೋ ಭಾವ ಏನಂದ್ರೆ, ನೀವು ಲೀಡ್ರಸ್ ಹೆಂಗಿರ್ತಿರಲ್ಲ, ನಿಮ್ಮ ಕ್ಲಾಸ್ ಹಂಗೆ ನಡೀತೈತೆ. ಯಾಕಂದ್ರೆ ನಿಮ್ಮನ್ನು ನೋಡಿ ಫಾಲೋ ಮಾಡುವಂಥವ್ರು ಅವರೇ ಇರ್ತಾರೆ. ಯಾಕೆ ಬ್ರಹ್ಮ ಬಾಬಾ ಎಂದಾದರೂ ಅಂತಿದ್ರೆ, ಅವ್ರು ಮೊದಲು ಬರಲಿ, ನಂಗೆ 90 ವಯಸ್ಸಾಗೈತಿ, 70 ವಯಸ್ಸಾಗೈತಿ, 80 ವಯಸ್ಸಾಗೈತಿ, ಜೋಳ ಹಸನ್ ಮಾಡೋದೈತಿ, ಅವ್ರು ಬಂದ್ಮೇಲೆ ನಾ ಮಾಡ್ತೀನಿ
ಅಂತಿದ್ರಿ ಏನ್ರಿ ಅಕ್ಕೋರ? ಇಲ್ಲ, ಫಸ್ಟ್ ಅವರ ಬಂದು ಕುಂಡಿರ್ತಿದ್ರು, ತಾವು ಮಕ್ಕೋತಿದ್ರು. ಯೋದು ಎಲ್ಲರ್ಕಿಂತ ಮುಂಚೆ 2 ಗಂಟೆಗೆ, ರಾತ್ರಿ ಮಲ್ಕೋದು ಎಲ್ಲರ್ಕಿಂತ 10 ಗಂಟೆಗೆ. ದಟ್ ಈಸ್ ಲೀಡರ್ಶಿಪ್ ಕ್ವಾಲಿಟಿ. ಯಾರು ಪಾತ್ರೆ ತಿಕ್ಕಾಕ ಇರಲಿಲ್ಲ ಅಂದ್ರೂ ಕೂಡ ಹೋಗಿ ಕೂತು ಬಿಡ್ತಿದ್ರು, ತಿಕ್ಕಾಕ ಕೂತು ಬಿಡ್ತಿದ್ರು. ಯಾಕ್ರಿ? ದಟ್ ಈಸ್ ಲೀಡರ್ಶಿಪ್ ಕ್ವಾಲಿಟಿ. ಹೇಳ್ತಿರ್ಲಿಲ್ಲ. ಹೇಳುವಂಥವ್ರು ಲೀಡರ್ ಆಗಂಗಿಲ್ರಿ, ತಿಳ್ಕೊಂಬಿಡ್ರಿ. ನೋಡುವಂಥವ್ರು ಮಾಡುವಂಥವ್ರು ನೋಡಿ ಅವ್ರು ಏನಾಗ್ಬಿಡ್ತಾರೆ ಅಕ್ಕೋರ? ಲೀಡ್ರ್ ಆಗ್ತಾರೆ. ಈಗ ನಿಮ್ಮನ್ನು ನೋಡ್ರಿ, ಅದಕ್ಕೆ ಅಕ್ಕೋರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ನೋಡ್ರಿ, ನೀವು ನಿಮ್ಮನ್ನು ನೋಡಬೇಡ್ರಿ, ನಿಮ್ಮ ಹಿಂದೆ 100 ಜನ ಅದಾರ, ನಿಮ್ಮನ್ನು ಕಾಪಿ ಮಾಡೋರು ಭಾಳ ಜನ ಇರ್ತಾರೆ. ಅದಕ್ಕೆ ಮೇ ಜೋ ಕರುಂಗಿ ಮುಜೆ ದೇಕ್ ಅವ್ರು ಕರುಂಗಿ. ನಾ ಮುರಳಿ ಕ್ಲಾಸ್ ತಪ್ಪಿಸಿದ್ರೆ ನಾ ಒಬ್ಬಕ್ಕೆ ತಪ್ಪಿಸಿ ನನ್ನ ನೋಡೋರು 2 ಜನ ಇರ್ತಾರೋ, ಅಕ್ಕೋರ? ಹೌದೋ ಇಲ್ಲ ರೀ? ಸೊ ಅದ್ರದ್ದೆಲ್ಲ ಪೂರಕ್ಕೆ ಆರ್ಡರ್ ಇದು ಅಧಿಕಾರ ಯಾರ ಕಡೆ ಇರ್ತೈತೆ ರೀ? ನಮ್ಮ ಕಡೆ ಇರ್ತೈತೆ. ಅದಕ್ಕೋಸ್ಕರ ಒಂದೇದು ಏನು ಮಾಡಬಾರ್ದು ರೀ ಹೇಳ್ರಿ ನೋಡೋಣ, ಕ್ರಿಟಿಸೈಸ್ ಮಾಡ್ಬಾರ್ದು. 2ನೇದು, ಎಂದಿಗೂ ಲೀಡ್ರ್ ರೀ ಅವು ಭಾಳ ಚಂದ ಐತೆ ಕೇಳ್ರಿ ಅಕ್ಕೋರ, ಇದು ನನಗೆ ಭಾಳ ಕಲಿಯುವಂಥದ್ದು ರೀ. ಗುಂಪು ಜೊತೆ ಹೋಗ್ತಾನೆ ರೀ, ಒಬ್ಬನ ಹೋಗಂಗಿಲ್ಲ ರೀ. ಎಲ್ಲಾರನ್ನೂ ಕೂಡ್ಸ್ಕೋತಾನೆ ರೀ, ಎಲ್ಲಾರ್ದು ಫೀಡ್ಬ್ಯಾಕ್ ತೊಗೋತಾನೆ ರೀ. ಇದು ಭಾಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು? ಶ್ರೀರಾಮ ಏನು ಮಾಡ್ತಿದ್ದ? ಬೇರೆ ಡ್ರೆಸ್ ಹಾಕೊಂಡು ಪ್ರಜೆಗಳ ಮನಸ್ಸಿನಾಗ ಏನು ನಡೆದೈತೆ ಕೇಳಕ್ಕೆ ಹೋಗಿದ್ರಿ. ಅಂದ್ರೆ ಪ್ರಜೆಗಳ ಖುಷ್, ರಾಜ ಖುಷ್, ತಾ ಸಂತುಷ್ಟ, ಬೇರೆಯವ್ರನ್ನ ಸಂತುಷ್ಟ ಮಾಡಿ ರಾಜ ಆಗ್ತಾರೆ. ಅದು ಲೀಡರ್ಶಿಪ್ ರೀ. ಈಗ ನಮ್ಮನ್ನು ಕೇಳ್ಕೊಂಡು ರೀ, ನಮ್ಮಿಂದ ನನ್ನ ಗ್ರೂಪಿನ ಏನು ಮೆಂಬರ್ಸ್ ಅದಾರು, ನನ್ನಿಂದ ಎಷ್ಟು ಹ್ಯಾಪಿ ಅದಾರು, ನನ್ನಿಂದ ಎಷ್ಟು ಸಂತುಷ್ಟ ಅದಾರು, ಹ್ಯಾಪಿ ಅದಾರು, ಅವ್ರು ಏನು ಮಾಡಂಗಿಲ್ಲ. ಮತ್ತು ಇನ್ನೊಂದು ಕೇಳ್ರಿ, ಲೀಡ್ರ್ ಜಾಸ್ತಿ ಮಾತಾಡಂಗಿಲ್ರಿ, ಲೀಡ್ರ್ ಬರೀ ಕೇಳ್ತಾನ್ರಿ. ಲೀಡ್ರ್ ಏನಿರ್ತಾನೆ ರೀ, ಭಾಳ ಕೇಳ್ತಾನು, ಏನೇನು ತಪ್ಪು ಐತಲ್ಲ ಅದು ಹುಡುಕ್ತಾನು. ಲೀಡ್ರಿ ಅಂದು ವಾದ ವಿವಾದನ್ಯಾಗ ಹೋಗಂಗಿಲ್ಲ ರೀ. ನಂದ ಸರಿ ಅಂತ ಕರೆ ಮಾಡಕ್ಕೆ ಹೋಗೋದಿಲ್ಲ ರೀ. ಯಾಕಂದ್ರೆ ಲೀಡ್ರದ್ದು ಏನು ಲಕ್ಷ್ಯ ಕೊಡ್ತದೆ ಇದು ಗೊತ್ತೇನ್ರಿ? ಲಕ್ಷ್ಯ ಕೊಟ್ಟು ಕೇಳ್ರಕ್ಕೋರು ಭಾಳ ಚಂದ ಐತೆ. ಲೀಡ್ರದ ಲಕ್ಷ್ಯ ಗುಂಪು ಕಟ್ಕೊಂಡು ಹೋಗೋದು, ಜಕ್ಕೊಂಡು ಹೋಗೋದು ಕೆಲಸ ಐತ್ರಿ. ಅದು ಕ್ವಾಲಿಟಿನ ನಮ್ಮ ಅಕ್ಕೋರಲ್ಲಿ ನ್ಯಾಚುರಲ್ ಐತ್ರಿ. ನಾ ಕ್ಲಾಸ್ ಮಾಡಿಕೇದೀನಿ ರೀ, ನ್ಯಾಚುರಲ್ ಗುಣ ಲೀಡ್ರ್ಶಿಪ್ ಕ್ವಾಲಿಟಿ ಯಾರ ಕಡೆ ಐತ್ರಿ? ನಮ್ಮ ಅಕ್ಕೋರ ಕಡೆ ಐತ್ರಿ. ನಿಮ್ಮ ಅಕ್ಕೋರು ನೋಡ್ರಿ ಹೆಂಗೆ ಗುಂಪು ಕಟ್ಕೊಂಡು ಹೋಗೋದು, ಅದನ್ನು ಹೆಂಗೆ ಸಂಭಾಲನೆ ಮಾಡೋನು. ಈಗ ಅವ್ರ ಮುಂದೆ ಭೀಷ್ಮ ಪಿತಾಮಹಗತ್ತೆ ನಿಂತ್ರೆ, ಭೀಷ್ಮ ಪಿತಾಲ ಏನು ಅಂತಿರಲ್ಲ, ಗಡೋದ್ ಗಜಗತ್ತೆ ನಿಂತ್ಬಿಟ್ರೆ ಹೆಂಗೆಲ್ಲ ಅಂತಲ್ಲ ಹಂಗ್ರಿ. ಆ ಲೀಡರ್ಶಿಪ್ ಕ್ವಾಲಿಟಿ ನೋಡ್ರಲ್ಲ ನೀವು ಎಲ್ಲ. ಇವತ್ತಿನ ಏನು ಕ್ಲಾಸ್ ಹೇಳತ್ತಿಲ್ಲ, ನಾ ಯಾವಾಗ ಇದನ್ನ ಬಗ್ಗೆ ಚರ್ಚೆ ಮಾಡತ್ತೀನಿ, ನನಗೆಲ್ಲ ಅಕ್ಕರು ನ್ಯಾಚುರಲ್ ರೀ. ನಾವೀಗ ನಾ ಮಾಡ್ಕೋಕತ್ತೇನೆ ರೀ, ಅವ್ರ ತಾವು ನ್ಯಾಚುರಲ್ ಆ ಲೀಡರ್ಶಿಪ್ ಕ್ವಾಲಿಟಿ ಗುಣ ಐತ್ರಿ. ಅರ್ಥ ಐತ್ರಿ? ಹಾಂ, ಅವ್ರು ಏನು ಮಾಡಂಗಿಲ್ಲ ರೀ, ಲಕ್ಷ ಹೊಟ್ಟು ಕೇಳ್ರಿ, ವಾದ ವಿವಾದನ್ಯಾಗ ಹೋಗಂಗಿಲ್ಲ. ಭಾಳ ಚಂದ ಐತೆ ಕೇಳ್ರಿ. ಒಬ್ಬ ಕತ್ತಿ ಮತ್ತು ಕತ್ತಿ ರೀ ಮತ್ತು ಚಿರತೆ ಎರಡೂ ವಾದ ವಿವಾದ ಹಾಕ್ತಿರ್ತಾವೆ. ಏನಂತಾರೆ ಆಶಾಕೋರ? ಅಲ್ಲಿ ಹುಲ್ಲು ಇರ್ತೈತೆ ರೀ. ಕತ್ತಿ ಏನಂತೈತಿ? ಹುಲ್ಲ ನೀಲಿ ಬಣ್ಣ ಐತಂತೈತಿ. ಮತ್ತು ಚಿರತೆ ಏನು ಹೇಳ್ತೈತಿ? ಹುಲ್ಲಿ ಅಂದರೆ ಹಸಿರು ಇರ್ತೈತೆ, ನೀಲಿ ಇರ್ತೈತಾನೆ. ಕತ್ತಿ ಅಂತೈತೆ ಇಲ್ಲಂದ್ರೆ ನೀಲಿ ಐತದ, ಚಿರತೆ ಐತದ ಹಸಿರು ಐತಂತಂದ್ರೆ. ಇಬ್ರು ಜಗಳ ನಡಿ ಹೋಗುನು, ಈ ಕಾಡಿನ ರಾಜ ಯಾರದ ಅವನ ಕಡೆ ಹೋಗಿ ಕೇಳೋಣ ಬಾ ನಡಿಯತ್ತೆ ಅಂತ ಎಲ್ಲರೂ ಕೂಡಿ ಕಾಡಿನ ರಾಜ ಕಡೆ ಹೋಗ್ತಾರೆ. ಆ ರಾಜ ಹುಳಿ ಕೇಳ್ತಾನೆ, ನಿನಗೆ ಏನಾಯ್ತು ಅಂತ. ನೋಡ್ರಲ್ಲ ರಾಜರ, ಚಿರತೆ ಹೇಳ್ತೈತೆ ಹುಳ್ಳ ಹಸಿರು ಐತತ್ತೆ, ನಾ ಹೇಳಕತ್ತೀನಿ ಕತ್ತಿ ನೀಲಿ ಬಣ್ಣ ಅಂತ ಹೇಳ್ತೈತ್ರಿ. ರಾಜರೇ ಯಾವ್ದು ಕರೆಕ್ಟ್ ಹೇಳ್ರಿ ನೀವು ಅಂತ ರಾಜ ಕೇಳ್ತ. ನೀ ಏನು ಹೇಳ್ದಿ? ನಾನು ಹಸಿರತ್ ಹೇಳಿದ್ರಿ. ನೀ ಏನು ಹೇಳ್ದಿ? ನೀಲಿ ಅಂತ ಹೇಳಿ. ಹುಳಿ ಅಂತಾನು ನೀಲಿನ ಬಣ್ಣ ಕರೆಕ್ಟ್ ಆತ. ಚಿರುತತ್ತೈತಿ ನೀಲಿ ಹೆಂಗೆ ರೀ ರಾಜರ? ಹೌದು ಮತ್ತು ಅಂತ ಹೇಳ್ತೈತಿ. ಎಲ್ಲರೂ ಕೂಡಿ ಈ ಚಿರುತಿನ ಹೋಗಿ 1 ವರ್ಷ ಜೈಲ್ನಾಗ ಹಾಕ್ರಿ ಅಂತ ಹೇಳ್ತಾ. ಅದಕ್ಕೆ ಎಲ್ಲ ಚಿರತೆ ಕೇಳ್ತೈತಿ, ಅದಕ್ಕೆ ರೀ ರಾಜರ ಹುಲ್ಲು ಹಸಿರು ಐತಲ್ರಿ, ಅದೆಲ್ಲ ನೀಲಿ ಐತೈತೆ. ನಿನಗೆ ಗೊತ್ತೈತಿಲ್ಲ ಹಸಿರು ಐತಂತ ಗೊತ್ತೈತಿಲ್ಲ, ಮತ್ತು ಕತ್ತಿ ಜೊತೆ ವಾದ ವಿವಾದ ಹಾಕಿದಿ, ದೊಡ್ಡ ಕತ್ತಿ ಅದಿ ಹೇಳ್ರಿ. ಕತ್ತಿ ಜೊತೆ ನೀ ವಾದ ವಿವಾದ ಹಾಕತಿ, ಅದಕ್ಕೆ ನೀ ಕತ್ತಿ ಅದೇ, ಅದಕ್ಕೆ ನಿನ್ನ ಮೊದಲು ಹೋಗಿ ಜಲ್ದಿ ಹಾಕೋದೈತತಿ. ಅದು ಹಂಗೆ ರೀ, ವಾದ ವಿವಾದ ಹಾಕ್ತೇವಂದ್ರೆ ನಾವು ಯಾರ್ರೀ ನಾವು?
ಕತ್ತೆ ಆಗವ್ರ ಏನು ಹುಳಿ ಆಗವ್ರ ರಾಜ ಆಗವ್ರ ಏನಾಗವ್ರು ಹೇಳ್ರಿ ಕರ ಅದಕ್ಕೆ ರೀ ಲೀಡ್ರ್ ಜಾಸ್ತಿ ಏನು ಮಾಡ್ತಾನ್ರಿ ಕೇಳ್ತಾನ್ರಿ ಮತ್ತು ಎಲ್ಲಾರ್ದು ಕೇಳ್ತಾನ್ರಿ ಏನೇನು ತಪ್ಪೈತಿ ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಲಕ್ಷ ಕೊಟ್ಟು ಕೇಳಿ ಲೀಡ್ರ್ ಭಾಳ ಚಂದ ಕ್ವಾಲಿಟಿ ರೀ ಇದು ಭಾಳ ವಿಶೇಷ ಕ್ವಾಲಿಟಿ ರೀ ಲೀಡ್ರ್ ಚಲೋ ಆದ್ರೆ ಗ್ರೂಪಿಗೆ ಬಟ್ಟು ಮಾಡಿ ತೋರಿಸ್ತಾನ್ರಿ ಕೆಟ್ಟ ಆತಂದ್ರೆ ತನ್ನ ಮೇಲೆ ಬಟ್ಟು ಮಾಡಿ ತೋರಿಸ್ತಾನ್ರಿ ಇದು ಲೀಡರ್ಶಿಪ್ ಕ್ವಾಲಿಟಿ ರೀ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾ ಇದ್ರು ನಾ ಯಾವಾಗ ಸ್ಯಾಟಲೈಟನ್ನು ಲಾಂಚ್ ಮಾಡಾಕತ್ತೀನಿ ಫಸ್ಟ್ ಟೈಮ್ ನಾನು ಲಾಂಚ್ ಮಾಡಬೇಕಾದ್ರಾಗ ಅದು ಸಕ್ಸಸ್ ಆಗಲಿಲ್ಲತ್ರಿ ಯಾವಾಗ ಅದರ ಭಾಳ ಕಾಸ್ಟ್ಲಿ ರೇಕೋರು ಒಂದು ಸ್ಯಾಟಲೈಟ್ ಲಾಂಚ್ ಮಾಡೋದಂದ್ರೆ ಇಡೀ ದೇಶದ ದುಡ್ಡು ಅದಕ್ಕೆ ಹಾಕಿರ್ತಾರೆ ರೇಕೋರು ಯಾವಾಗ ಅದು ಇದಾಕೈತಲ್ರಿ ಸಕ್ಸಸ್ ಆಗೋದಿಲ್ಲಲ್ರಿ ಅವಾಗ ಭಾಳ ಎಲ್ಲರಿಗೂ ಬೇಜಾರಾಕೈತೆ ಅವಾಗ ಮೀಟಿಂಗ್ ಕರೀತಾರೆ ರಿಪೋರ್ಟರ್ಸ್ ಬಂದಿರ್ತಾರೆ ಮೀಡಿಯಾದವ್ರು ಬಂದಿರ್ತಾರೆ ಅವಾಗ ಯಾರು ಅದಕ್ಕೆ ಹೆಡ್ ಇದ್ರಲ್ರಿ ಅದು ನನ್ನಿಂದ ತಪ್ಪಾಗೈತೆ ಅಂತ ಹೇಳಿ ಆ ಹೆಡ್ ಹೇಳಿದ್ರತ್ರಿ ಅವಾಗ APJ ಅಬ್ದುಲ್ ಕಲಾಂ ಹೇಳಿದ್ರು ತಪ್ಪು ನಂದಿತ್ತ ಕರೆ ಹೆಡ್ ಏನು ಮಾಡ್ದ ತನ್ನ ಮೇಲೆ ಹಾಕ್ಕೊಂಡ ಇದು ಕ್ವಾಲಿಟಿ ಬರಬೇಕ್ರಿ ನಾವೇನು ಮಾಡ್ತೀವ್ರಿ ಚಲೋ ಆತಂದ್ರೆ ಕೆಟ್ಟ ಆತ ನಾ ಏನು ಹೇಳ್ರಿ ನಾ ಹೇಳಿದ್ರಿ ನಂದೇನು ಇಲ್ಲಿಲ್ರಿ ನಟ್ಟೆ ಹೇಳಿನ್ರಿ ಚಲೋ ಆತಂದ್ರೆ ನನಗೂ ತಲೆ ಐತೆ ನಂದು ಶಬಾಷ್ ನಂದು ತಲೆ ಐತೆ ಬರೀ ಏನ್ರಿ ಕೆಟ್ಟ ಆತಂದ್ರೆ ಇದಲ್ರಿ ಯಾರ ಮ್ಯಾಲ ಹಾಕೋಬೇಕ್ರಿ ಅದಕ್ಕೆ ಬಾಬಾ ಒಂದೊಂದು ಸಲ ಹೇಳ್ತಿದ್ದು ನೋಡ್ರಿ ಏನ್ರಿ ಯಾರಿಗ ಮಕ್ಳಿಗೆ ಶಿಕ್ಷಣ ಕೊಡೋದಿತ್ತಂದ್ರೆ ಮಕ್ಳಿಗೆ ಕೊಡ್ತಿರಲಿಲ್ಲ ಅಂದ್ರೆ ಮೊಮ್ಮಗ್ರೆ ಬೈತಿದ್ದಂತ ಇಲ್ಲ ಇವ್ರ ಮಗಳು ಯಾರೇ ನಿರ್ಮಲಾ ಶಾಂತ ದಾದಿಗೆ ಬೈದು ಬಿಡ್ತಿದ್ದತ್ತ ಅವ್ರಿಗೆ ಶಿಕ್ಷಣ ಕಳ್ಸಕ್ಕೆ ಹೋಗಿ ಇವ್ರಿಗೆ ಬೈತಿದ್ದ ನಿರ್ಮಲಾ ಶಾಂತ ದಾದಿ ಹೇಳೋರತ್ತ ನಿನ್ನ ಮಗಳಾಗಿ ಹುಟ್ಟಂಗೆ ಇಲ್ಲ ನಾನು ಮುಂದಿನ ಕಲ್ಪನೆಗೆ ಅಂತಿದ್ರತ್ತ ಅದಕ್ಕೆ ಬಾಬಾ ಅಂತಿದ್ದ ಡ್ರಾಮಾ ಚೇಂಜ್ ಮಾಡಿ ತೋರಿಸು ಅಂತಿದ್ರತ್ರಿ ಅಂದರೆ ಹೇಳೋ ಭಾವ್ರಿ ನಾವು ಏನು ಮಾಡ್ಬೇಕ್ರಿ ತಪ್ಪತ್ತಂದ್ರೆ ಒಪ್ಕೋಬೇಕು ನಿನ್ನೆ ಮಣ್ಣಿದ ಕತೆ ಹೇಳ್ರಿ ಮೆಂತೆ ಪಲ್ಯ ನಮ್ಮ ಅಜ್ಜಿ ಸದಲಿಗೆ ಅಜ್ಜಿ ಕಟ್ ಮಾಡಿದ್ಲ ರೀ ಆಗಿದ ಘಟನೆ ರೀ ಅಂದ್ರೆ ನೋಡ್ರಿ ಯಾಕೋರ ಲೀಡರ್ಶಿಪ್ ಕ್ವಾಲಿಟಿ ನಮ್ಮಲ್ಲಿ ತಿರ್ಗಾಕತ್ತಂದ್ರೆ ನಮ್ಮಲ್ಲಿ ಎಷ್ಟು ಚೇಂಜಸ್ ಬರ್ತಾವೆ ನನ್ನ ಹೆಚ್ಚು ಸದಲಿಗೆ ಅಜ್ಜಿ ಏನಂದ್ಲು ಮೆಂತೆ ಪಲ್ಯ ಕಟ್ ಮಾಡಕ್ಕೆ ಕೊಟ್ಟಾರೆ ಯಾಕೋರ ಅವ್ರು ಸ್ವಲ್ಪ ದಪ್ಪ ಹೆಚ್ಚಿಬಿಟ್ಟಾರ್ರಿ ಆಮೇಲೆ ನಾನು ಲಾಸ್ಟಿಗೆ ಇನ್ನೇನು 2 ಕಡ್ಡಿ ಕೈಯಾಗಿ ಇದ್ದುದ್ರಿ ಅವನಟ ಆಯ್ತು ತಗೋ ಅಜ್ಜಿ ಪಟ್ ನಡೀತಿತ್ತು ತಗೋ ಅಂತ ಅಜ್ಜಿ ಕೆಲಸ ಯಾವಾಗಲೂ ಸಣ್ಣ ಇರ್ತೈತೆ ರೀ ಆದ್ರೆ ಮಣ್ಣು ಯಾಕೋ ಏನೋ ಗಡಬಳ್ಳಿಲಿ ಏನೋ ಮಾಡಿದ್ರು ದಪ್ಪ ಹೆಚ್ಚಿಬಿಟ್ಟಾರು ಆಮೇಲೆ ಲಾಸ್ಟಿಗೆ ಹೋದಾಗ ಏನು ಮಾಡಿದ್ರು ಹಿಂಗೆ 2 ಹಚ್ಚಿ ಆಮೇಲೆ ಬಂದ್ಲು ಹಿಂಗೆ ಹಚ್ಚಿ ಅಂತ ಅಕ್ಕೋ ಬೈಯಾಕತ್ರಿ ಅವ್ರಿಗೆ ಆಮೇಲೆ ಅಕ್ಕೋರಿ ನನ್ನ ಮೇಲೆ ಬಟ್ಟು ಮಾಡಾಕತ್ರಿ ಅವ್ರು ನಾ ಬರೋದು ಅವಾಗ ಬಂದೇನಿ 2 ಸಲ ಇಟ್ಟು ಉಳ್ದಾಗ ಬಂದೇನಿ ನನ್ನ ಮೇಲೆ ಯಾಕೆ ಬಟ್ಟು ಮಾಡತ್ತೀರಿ ನೀವು ಅಂತ ಅಂದೆ ಆಮೇಲೆ ತಲೆ ತಿರುಗೋಯ್ತು ಇರಲಿ ಅಕ್ಕೋರ ನಾನೇ ಹೇಳಿ ಗಪ್ಪಿರಲಿ ಬಿಡ್ರಿ ಅಕ್ಕೋರ ಬಿಡ್ರಿ ಇಲ್ಲ ಆಗಿದಾಗ ಹೋತು ಬಿಟ್ಬಿಟ್ರಿ ಇನ್ನೊಂದ್ಸಲ ಹಂಗೆ ಆಗಂಗಿಲ್ಲ ಇಲ್ಲಾದ್ರೆ ಏನಾಕೈತೆ ಅವ್ರು ಅನ್ನತ್ತಾರ ಅಕ್ಕೋರಿ ಹೇಳಂತ ಅವ್ರು ನಾನು ಹೇಳ್ತಾರೆ ನಾ ಹೇಳ್ತಾ ಅಜ್ಜಿ ಬರೋದನ್ನ ಅವಾಗ ಬಂದ್ರೆ ನಾ ಹೇಳಾಕತ್ತೀನಿ ಅಂದರೆ ಹಿಂಗೆ ಆಕೈತ್ರಿ ಲೀಡರ್ಶಿಪ್ ಕ್ವಾಲಿಟಿ ನನ್ನೊಳಗೆ ಬರ್ಬೇಕನ್ನೋದು ಬಂತಂದ್ರೆ ಏನು ಮಾಡ್ತೀವ್ರಿ ಫೇಲ್ಯೂರನ್ನು ನನ್ನ ತಲೆ ಮೇಲೆ ತೊಗೋತೀನಿ ಸಕ್ಸಸ್ಸನ್ನು ಗ್ರೂಪಿಗೆ ಕೊಡ್ತೀನಿ ಇದು ಭಾಳ ಇಂಪಾರ್ಟೆಂಟ್ ರೀ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಗುಂಪನ್ನು ಒಡಿಲಿಕ್ಕೆ ಹೋಗ್ಬೇಡ್ರಿ ರಾಮ್ ಯಾಕೆ ಗೆದ್ದ ಸಂಘಟನೆಲೆ ಗೆದ್ದ ರಾವಣ ಯಾಕೆ ಸೋತ ತನ್ನ ತಮ್ಮ ವಿಭೀಷಣದಿಂದ ಸೋತ ಹಂಗರ್ರಿ ಇವತ್ತು ನಾವು ಕೂಡ ಲೀಡರ್ಶಿಪ್ ಕ್ವಾಲಿಟಿ ಆಗ್ಬೇಕಾದ್ರೆ ಈ ಗುಂಡೇನು ಗ್ರೂಪ್ ಐತ್ಲಾ ಇದು ಭಾಳ ಜ್ಯೋತಿ ಮಾಡಿ ಸೂಜಿ ಪೋಣಿಸ ಹಗ್ಗಲ್ಲೇ ಕಟ್ಕೊಂಡು ಹೋಗಿ ಇತ್ರ ಒಂದು ಹಗ್ಗೇಡ್ರ ತುದಿ ಕಟ್ಟಾತು ಎಲ್ಲ ಅದೇನೋ ಅಂತಾರೆ ಮಂಗೆ ಏನ್ರಿ ಒಣ ಕೆಡಿಸ್ತತ ಹಂಗಾಗ್ಬಿಡ್ತದೆ ಒಣ ಕೆಡಿಸೋದು ಅದಕ್ಕೆ ಇನ್ನು ಲಕ್ಷ ಕೊಟ್ಕೇಳಿ ಲೀಡರ್ಸ್ ಸಣ್ಣ ಮಾತನ್ನು ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ ಭಾಳ ಚಂದ ಐತೆ ಕೇಳ್ರಿ ಲೀಡ್ರ್ ಯಾರು ಇರ್ತಾರಲ್ಲ ಅವ್ರ ತಮ್ಮ ಕೈಯಾಗ ಸಬಾರ್ಡಿನೇಟ್ ಯಾರು ಇರ್ತಾರಲ್ಲ ಅವ್ರ ಮೇಲೆ ಭರೋಸಾ ಹುಟ್ಟಿಸ್ತಾರೆ ನೀ ಮಾಡ್ತಿ ನಿನ್ನ ಕಡೆ ಸಾಧ್ಯ ಐತೆ ನಿನ್ನ ಕಡೆ ಮಾಡೋಕ್ಕೆ ಸಾಧ್ಯ ಐತೆ ಹುರಿದುಂಬಿಸೋ ಕೆಲಸ ಮಾಡ್ತಿರ್ತಾರೆ ಅವ್ರ ಲೀಡ್ರ್ ಅಕ್ಕಿ ಕೊಟ್ಟು ಮೂಗು ಹೋತ್ ಅಕ್ಕಿ ಮೆಂತೆ ಪಳ್ಳೆ ಸೋಸ ಕೊಟ್ಟು ಮೂಗುದು ಹೋತ್ ಅಶ್ವಿನಿ ಕೊಟ್ಟು ಮೂಗುದು ಹೋತ್ ಅಕ್ಕಿ ಕೆಲಸ ಕೊಟ್ಟು ಮುಗುದು ಹೋತ್
ಅವ್ರಿಗೆ ಹೇಳಿ ಸಾಬೂನವ್ರಿಗೆ ಹೇಳಿ ಮುಗಿದು ಹೋತ್. ಅವ್ರು ಹಿಂಗೆ ಮಾಡಂಗಿಲ್ರಿ. ಅವ್ರು ಏನು ಮಾಡ್ತಾರೆ, ನೀ ಮಾಡ್ತಿ ಬಾಬಾ. ನಾವು ಎಂಥ ಲುಂಗಡ ಗುಂಗಡ ಏನೇನೋ ಅಂತಾರಲ್ಲ ಬಾಬಾ, ಇಲ್ಲ ನಾ ಅಂತ ಹೇಳ್ತಿರ್ತಾಳೆ ಬಾಬಾ. ಇಂಥವ್ರನ್ನ ಕರ್ಕೊಂಡು ಬಾಬಾ ತನ್ನ ಸತ್ಯವು ಸ್ಥಾಪನೆ ಮಾಡಕ್ಕೆ ಬಂದಾನಂದ್ರೆ ನಾವು ಏನು ಮಾಡ್ಬೇಕ್ರಿ, ಪ್ರತಿಯೊಬ್ಬರಲ್ಲಿ ಇರುವಂಥದ್ದನ್ನು ಹುರಿದುಂಬಿಸ್ಬೇಕ್ರಿ. ಮತ್ತು ವೆರಿ ಇಂಪಾರ್ಟೆಂಟ್, ಲೀಡ್ರ್ ಏನು ಮಾಡ್ತಾನಂದ್ರೆ ಅವ್ರ ತಗೋ ತಾಕತ್ತು ತುಂಬಿಸ್ತಾ. ಅದಕ್ಕೆ ಬಾಬಾ ಹೇಳ್ತಿದ್ರು, ಏನ್ರಿ ಮಮ್ಮ ಏನ್ರ ಬರಲಿಲ್ಲ ಅಂದ್ರೆ ಮಮ್ಮಗೆ ಏನು ಹೇಳ್ತಿದ್ರು ಗೊತ್ತಾರ, ಬಚ್ಚೆ ಕುಚ್ ನೈ ಆತ तो बोलो पहले क्या बोलो, हाँ जी. कुछ नहीं आता तो पहले क्या बोलो, हाँ जी. ಇದು ಲೀಡರ್ಶಿಪ್ ಕ್ವಾಲಿಟಿ ರೀ. ಏನು ಮಾಡ್ತಾವೆ, ಹೂ ಹಣ್ಣು ಆಮೇಲೆಲ್ಲ ಇದಾಕೈತಿ. ಅಂದ್ರೆ ಇವರೆಲ್ಲ ನೋಡ್ರಿ, ಇವ್ರೇನು ಕಲ್ತಿಲ್ರಿ, ಏನು ಮಾಡಿಲ್ಲಕರ ಆಲ್ರೆಡಿ ನ್ಯಾಚುರಲ್ ಲೀಡರ್ಶಿಪ್ ಕ್ವಾಲಿಟಿ ಅಂದಾಗ ರಾಜ ರಾಣಿ ವಿಶ್ವ ಮಹಾರಾಜ ಮಹಾರಾಣಿ ಲಕ್ಷ್ಮೀನಾರಾಯಣ. ಈಗ ಹೇಳ್ರಿ, ನಾವು ಏನು ಮಾಡ್ಬೇಕ್ರಿ, ನೀ ಮಾಡ್ತಿ, ನಿನ್ನ ಕಡೆ ಸಾಧ್ಯ ಐತಿ, ಹುರಿದುಂಬಿಸ್ಬೇಕ್ರಿ, ನಿನ್ನ ಕಡೆ ಐತಾ ತಾಕತ್ತು, ನೀ ಮಾಡ್ತಿ. ಹಂಗೆ ಏನು ಮಾಡಬೇಕು, ನೀವು ಇನ್ನೊಬ್ಬರನ್ನ ತಯಾರು ಮಾಡಿ ಅವ್ರ ಕಡೆ ಆ ತಾಕತ್ತನ್ನು ತುಂಬಬೇಕು. ಅಂದಾಗ ನೀವು ಲೀಡ್ರಿ. ನೀವು ಇನ್ನೊಬ್ರು ಲಕ್ಷ ಕೊಟ್ಟು ಕೇಳ್ರಿ, ಇನ್ನೊಬ್ರು ನೀವು ತಯಾರು ಮಾಡೋ ಮಟ್ಟ ನೀವು ಲೀಡ್ರ್ ಅಲ್ಲ. ಮತ್ತು ನೀವು ಲೀಡ್ರ್ಸ್ ಅಲ್ಲ. ಮತ್ತು ನೀವು ಎದಕ್ಕೆ ಹೇಳ್ತೇನೆ, ಬಚ್ಚೆ ಬಾಬ್ ಆಪ್ ಸಮಾನ್ ಬನಾವ್, ಆಪ್ ಸಮಾನ್ ಬನಾವ್, ಆಪ್ ಸಮಾನ್ ಬನಾವ್. ಮಾಡ್ಕೋತೀರಿ ತೀತ್ರಿ. ಇನ್ನು ಲಕ್ಷ ಕೊಟ್ಟು ಕೇಳ್ರಿ, ಹುರಿದುಂಬಿಸ್ತಾರೆ, ಅವ್ರ ಮೇಲೆ ಭರೋಸೆ ಹುಟ್ಟಿಸ್ತಾರೋ, ಟ್ರಸ್ಟ್ ಹುಟ್ಟಿಸ್ತಾರೆ. ನೀವು ಮಾಡ್ತಿತ್ತು ಕೇಳ್ರಿ. ಮತ್ತು ಅಪ್ರಿಷಿಯೇಟಿವ್ ಮಾಡ್ತಾರೆ, ಸಣ್ಣ ಮಾತಿಗೂ ಅಪ್ರಿಷಿಯೇಟ್ ಮಾಡ್ತಾರೆ. ಒಬ್ಬವ ಲಿಟಲ್ ಕ್ಯಾಪ್ಟನ್ ಇರ್ತಾನೆ ರೀ, ದೊಡ್ಡ ಶಿಪ್ಪದ ಕ್ಯಾಪ್ಟನ್ ಇರ್ತಾನೆ ರೀ. ಎಲ್ಲ ಆದಮೇಲೆ ಒಂದು ರಿಟೈರ್ಮೆಂಟಿಗೆ ಹೋಗ್ತಾನೆ ರೀ. ರಿಟೈರ್ಮೆಂಟ್ ಆದಮೇಲೆ ಒಂದು ಹೋಟೆಲ್ನಾಗ ಕೂತಿರ್ತಾನೆ. ಒಬ್ಬ ವ್ಯಕ್ತಿ ಅವನು ಬರೀ ಅವನ ನೋಡ್ತಿರ್ತಾರೆ. ನೀವು ಯಾಕೆ ನಾವು ಊಟ ಮಾಡತ್ತೆ ಬರೀ ನನ್ನ ನೋಡಾತಾನೆ ಯಾಕಂತ ಹೇಳಿ ಮತ್ತು ಬಂದು ಬಿಡ್ತಾನೆ ರೀ. ಇವ ಯಾಕೆ ನನ್ನ ಕಡೆ ಬಂದು ಬಿಟ್ಟಾನ ಅಂದ್ಕೊಳ್ಳಿ, ಬಂದು ಹೇಳ್ತಾರೆ, ಸರ್ ನೀವು ಅವರೇ ಹೋತಿಲ್ರಿ, ನೀವು ಕ್ಯಾಪ್ಟನ್ನ ಶಿಪ್ನಾಗ ಇದ್ರಿ ಅಂತ ಹೇಳಿ. ನಿನ್ಗೆ ಹೆಂಗೆ ಗೊತ್ತು, ಅವನ ಬಗ್ಗೆ ಎಲ್ಲ ಹೇಳ್ತಾನೆ. ನಿನಗೆ ಹೆಂಗೆ ಗೊತ್ತು ನಾ ಎಲ್ಲ ಅಂತ. ಕರೆ ನನಗೆ ನಿನ್ಗೆ ನೋಡ್ರಿ, ನನಗೆ ನೀ ಯಾರು ಅಂತ ಗೊತ್ತಿಲ್ಲ, ಕರೆ ನಿನಗೆ ಹೆಂಗೆ ನಾ ಗೊತ್ತಂತ ಹೇಳ್ತಾವೆ. ಅವಾಗ ಅವ ಅನ್ನ ಹೇಳ್ತಾನೆ ರೀ, ಸರ್ ನಿಮ್ಮ ಕೈಯಾಗ ನನ್ನ ಶಿಪ್ಪಿಗೆ ಪ್ಯಾರಾಶೂಟ್ ಗೊತ್ತೈತಲ್ರಿ, ಏನರ ಆಕ್ಸಿಡೆಂಟ್ ಆತಂದ್ರೆ ಪ್ಯಾರಾಶೂಟ್ ಹಂಗೆ ಹಾರಾಕ ಬಲೂನ್ ಗತ್ತೆ ಇರ್ತದೆ, ಅದನ್ನು ಚಲೋ ಹಾಕಾಕ ನಾನೇ ಕೊಡ್ತಿದ್ನಿ ರೀ ಅಂತ. ಅವಾಗ ಅವ್ನಿಗೆ ನೆನಪು ಬರ್ತೈತಿ, ನೀನೇ ಕೊಡ್ತೈತೆ. ಅವಾಗ ಅವ್ನಿಗೆ ಅನ್ನಿಸ್ತೈತಿ, ಆ ಪ್ಯಾರಾಶೂಟ್ ಇರಲಿಲ್ಲ ಅಂದ್ರೆ ಎಷ್ಟು ನಾನು ಆಕ್ಸಿಡೆಂಟ್ ಆಗ್ತಿದ್ದು. ಕರೆ ಉಳ್ಸಕ್ಕೆ ಕಾರಣ ಯಾರಾದರೂ ಈ ಒಂದು ಸಣ್ಣ ವ್ಯಕ್ತಿ. ಅವಾಗ ಅನ್ನಿಸ್ತೈತಿ, ನಮ್ಮ ಜೀವನದಲ್ಲೂ ಕೂಡ ಇವತ್ತು ನಾವು ಏನೋ ಮಾಡಾಕತ್ತೀವಂದ್ರೆ, ನಿಮ್ಮ ಮನ್ಯಾಗ ಕಸ ಹೊಡ್ಯಾರ್ಗೆ ಏನಂದ್ರೆ ಅಪ್ರಿಷಿಯೇಟ್ ಮಾಡಿರಿ, ಆ ಕಸ ಹೊಡೆದಾಗ ನೀವು ನಡೆಯತ್ತೀರಿ. ನಿಮ್ಮ ಮನೆ ಬರುವಂಥ ಆಕಿ ಬಾಂಡೆ ತಿಕ್ಕಿರ್ಲಿಲ್ಲ ಅಂದ್ರೆ, ನೀ ಎಲ್ಲಿ ತಟ್ಟೆ, ಎಲ್ಲಿ ದೋಸೆ ಅದ್ರ ಮೇಲೆ ಎಲ್ಲಿ ಇಡ್ಲಿ ಅಂದ್ರೆ ನಾ ಯಾಕೆ ಮಾತು ಹೇಳತ್ತೇನೆ ರೀ, ಲೀಡ್ರ್ ಏನಿರ್ತಾನೆ ರೀ, ಅವ ಮಾತಾಡ್ತಾನೆ ರೀ, ಅವ ಹೋಗಿ ಅವ್ರ ಜೊತೆ ಕುಂಡಿರ್ತಾನೆ. ಇದು ನಮ್ಮ ಅಕ್ಕೋರೆಲ್ಲ ಭಾಳ ನೋಡೇನ್ರಿ. ನಾ ಯಾವಾಗ ಕ್ಲಾಸ್ ಕೇಳ್ತೀನಿ, ನನ್ನ ತಲೆ ಬರೀ ಅಕ್ಕೋರು ತಿರ್ಗಾಕತ್ತಿದ್ರಿ. ಅಕ್ಕೋರು ನೋಡ್ರಿ, ಯಾರು ನಮ್ಮ ಸೇವಾದಾರಿ ಬರ್ತಾರಲ್ಲ, ನಾ ಬಿಡ್ರಿ, ಯಾಕಂದ್ರೆ ನಾ ಮೊದಲ ನಾಷ್ಟ ಮಾಡಂಗಿಲ್ಲ ರೀ, 12 ಗೋವಿಂದ ಅಂದ್ಬಿಟ್ಟಿರ್ತೀನಿ ನೀವು ಊಟಕ್ಕೆ ಕೂತ. ಅವ್ರು ಹಂಗಲ್ಲ, 3 ಗಂಟೆ ಆತಂದ್ರೆ ಎಲ್ಲರೂ ಸಾಲ್ಕ ಸೇವಾದಾರಿಗಳು ಕೂತಿರ್ತಾರೆ, ಇಲ್ಲ ಅಕ್ಕೋರು ಅವ್ರ ಜೊತೆ ಕುಂಡಿರ್ತಾರೆ. ಇದು ಲೀಡ್ರ್. ನಾ 12 ಗುಳು ಮೈಗಿರ್ತೀನಿ ನಾನು, ಯಾಕಂದ್ರೆ ಅವ್ರು ನಾಷ್ಟ ಮಾಡ್ತಾರೆ, ನಾನು ನಾಷ್ಟ ಮಾಡೋಣ ಇಲ್ಲ, ಅದಕ್ಕೆ ನಾನು 12 ಗೋವಿಂದ ಅಂದ್ಬಿಡ್ತೀನಿ. ಅವ್ರು ಹಂಗಲ್ಲ, ಎಲ್ಲರನ್ನೂ ಕುಣಿಸಿ ಊಟ ಮಾಡಿ. ದಿಸ್ ಈಸ್ ಲೀಡರ್ಶಿಪ್ ಕ್ವಾಲಿಟಿ. ಮತ್ತು ಇನ್ನೊಂದು ಭಾಳ ಅಬ್ಸರ್ವ್ ಮಾಡೀನಿ, ಈಗ ಅವ್ರಿಗೆ ಸೇವಾ ಆಪ್ಷನ್ ಅಂದ್ರೆ ಅವ್ರಿಗೆ ಒಬ್ರಿಗೆ ಬಿಟ್ಟು ತಾವು ಕುಂಡ್ರಂಗಿಲ್ಲ, ಅವ್ರ ಜೊತೆ ಮಾತಾಡ್ಕೋತ ಏನೇನು ಗುಸು ಅನ್ಕೋತ ಇರ್ತಾರೆ. ಇವ್ರು ಅವ್ರಿಗೆ ತಮ್ಮ ಮನಿದು ಹೇಳ್ತಿರ್ತಾ, ಇವ್ರು ಅವ್ರಿಗೆ ಹೇಳ್ತಿರ್ತಾ, ನಾ ಇವೇನು ಹೋಗತ್ತೆ ಹೇಳಿ ನಾವು ಹೋಗ್ಬಿಡ್ತೇವೆ. ದಿಸ್ ಈಸ್ ಇದೇನು ಹೇಳ್ರಿ ಲೀಡರ್ಶಿಪ್ ಕ್ವಾಲಿಟಿ. ಎಲ್ಲರನ್ನೂ ಕರ್ಕೊಂಡು ಹೋಗೋದು, ಎಲ್ಲರನ್ನೂ ಜಕ್ಕೊಂಡು ಹೋಗೋದು. ಇನ್ನು ಮಟ್ಟ ನಮ್ಗೆ ಒಂದು ಟ್ರಿಪ್ಪಿಗೆ ಹೋಗೋಕ್ಕಾಗತ್ತೆ ಹೇಳ್ರಿ. ಉಳ್ಕಿದ ಅಕ್ಕ ಅಂದ್ರೆ ಬಿಟ್ಟು ಹೋಗ್ತಾ ನಮ್ಮ ಅಕ್ಕ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು, ನಾವು ಎಲ್ಲರ ಜೊತೆ ಕರ್ಕೊಂಡು ಹೋಗಿ ಎಲ್ಲರೂ ಹೋಗ್ಬೇಕು. ಅವ್ರು ಬರ್ತಾರೇ, ಇವ್ರು ಬರ್ತಾರೆ. ಏನೋ ಒಂದು ಟ್ರಿಪ್ ಹೋಗ್ರಿ ನಾವು. ದಿಲ್ಲಿಗೆ ಹೋಗ್ಬಂದ್ವಿ, ಹೋಗ್ಬಂದ್ವಿ.
ಅರ್ಥ ಆಯ್ತು ರೀ ಅಕ್ಕೋರ. ನಾ ಯಾಕೆ ಹೇಳತ್ತೀನಿ ರೀ, ಲೀಡ್ರ್ ಅಂದ್ರೆ ಹಿಂಗಿರ್ತಾವೆ. ಒಬ್ಬ ವ್ಯಕ್ತಿ ಇರ್ತಾನೆ ರೀ, ಅವ ತನ್ನ ರಾಜ್ಯದ ಮೇಲೆ ದಾಳಿ ಹಾಕಿದ್ರು ಅಕ್ಕೋರ್. ಆ ರಾಜ್ಯ ಇನ್ನೊಬ್ಬ ಅವ್ನ ಫ್ರೆಂಡ್ ಇರ್ತಾನೆ, ಅವ್ನ ಕಡೆ ಕೇಳಕ್ಕೆ ಹೋಗ್ತಾನೆ. ಏನು ಕೇಳಕ್ಕೆ ಹೋಗ್ತಾನೆ ಅಂದ್ರೆ, ರಾಜರ ನನಗೆ ನೀ ನನ್ನ ಫ್ರೆಂಡ್ ಅದಿ, ನೀನು ನನಗೆ ಒಂಚೂರು ಏನು ಮಾಡು, ಹೆಲ್ಪ್ ಮಾಡು ಅತ್ತ. ಒಂಚೂರು ಏನು ಮಾಡು, ನನಗೆ ಹೆಲ್ಪ್ ಮಾಡೋದು ಅಕ್ಕೋರ. ಬಂದು ಮಾಡ್ರಿ ಹೇಳ್ತೀನಿ. ನನಗೇನು ರೀ ಅಕ್ಕೋರ, ನನಗೊಂಚೂರು ಏನು ಮಾಡ್ರಿ ಅಕ್ಕೋರ, ನನಗೆ ಹೆಲ್ಪ್ ಮಾಡೋತ್ತ. ಆ ರಾಜ ಏನು ಮಾಡ್ತಾನೆ ಗೊತ್ತೇನು ರೀ, ಆ ರಾಜ ಅವ್ನಿಗೆ ಅರಮನೆ ಕೊಡ್ಬೇಕಿಲ್ರಿ. ಅವನು ಏನು ಕೊಡ್ತಾನೆ ಗೊತ್ತೇನೆ, 100 ಆಡು ಕೊಡ್ತಾನೆ ರೀ. 100 ಆಡು ಕೊಟ್ಟು ಕಾಯಕ್ಕೆ ಹಚ್ತಾನೆ ರೀ. ಆ 100 ಆಡನ್ನು, ಆ 100 ಆಡು ತೊಗೋತಾನೆ ರೀ. 100 ಆಡು ತೊಗೊಂಡು ಕಾಯಕ್ಕೆ ಹಚ್ತಾನೆ. ಒಂದಿಟ್ಟು ಕೆಟ್ಟ ಅನಿಸ್ತೈತೆ ರೀ ಮನಸ್ಸಿಗೆ. ಅಲ್ಲ, ನಾ ಏನು ಬಿಡಕ್ಕೆ ಬಂದೇನಿ, ಅರಮನೆ ಬಿಡಕ್ಕೆ ಬಂದೇನಿ, ನಾ ಸೋತೇನಿ, ಎಲ್ಲ ಕಸ್ಕೊಂಡು ಹೋಗ್ಯಾರು. ನನಗೆ ಆಡು ಕೇಳಕ್ಕೆ ರಾಜ ಅದನ್ರಿ. ಆಡು ಕೇಳಕ್ಕೆ ಆಡು ಮೇಯ್ಸಕ್ಕೆ ಬಿಡ್ತಾನೆ ರೀ. ರಾತ್ರಿ ಅಂಡಸ್ಟೋಗ ಯಾವುದರ ಪ್ರಾಣಿ ದಾಳಿ ಮಾಡಿ 50 ಆಡು ಹೋಗ್ಬಿಡ್ತಾವ್ರಿ, ಕಳ್ಕೊಂಡ್ಬಿಡ್ತಾನೆ ರೀ. ಅದಕ್ಕೆಲ್ಲ ಗೊತ್ತು ರಾಜಾಗ ಸಿಂಹಾಸನ ಕೂತ್ ಗೊತ್ತಾ, ಅದಕ್ಕೆಲ್ಲ ಗೊತ್ತ್ರಿ ಆಡು ಕೈಯೋದು ಹೆಂಗೆ ಗೊತ್ತ, ಅದಕ್ಕೇನು ಗೊತ್ತ್ರಿ, ಅದಕ್ಕೆ. ಆಮೇಲೆ ಮತ್ತೆ ಬರ್ತಾನೆ, ಮುಂದೆ ಬಂದು ಹೇಳ್ತಾನೆ, ಹೋದು ನಾನು ಅಂತ ಹೇಳ್ತಾನೆ. ಮತ್ತು ರಾಜ ಏನು ಮಾಡ್ತಾನೆ, 50 ಆಡು ಕೊಡ್ತಾನೆ. ಮೊದಲು 100 ಆಡು ಕೊಟ್ಟಿದ್ದಿಲ್ಲ, ಈಗ 50 ಆಡು ಕೊಡ್ತಾನೆ. ಮತ್ತು ಒಂದು 2 ದಿವಸ 3 ದಿವಸ ಆತ 50 ಡಬ್. ಮತ್ತು ಹತ್ತಿರ ಬರ್ತಾನೆ ರೀ, ಮತ್ತೆ ಕೇಳ್ತಾನೆ ರೀ ರಾಜ, ಮತ್ತು 25 ಕೊಡ್ತಾನೆ. ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ಹೇಳಿ ಅದಕ್ಕೆ ಸುತ್ತಲೂ ಒಂದು ಏನೋ ಕಟ್ಟುತ್ತಾನೆ ರೀ. ರಾತ್ರಿ ಎಲ್ಲ ಖಾಲಿ ಮಾಡ್ತಾನೆ. 3 ದಿವಸ ಆಕೈತೆ, 4 ದಿವಸ ಆಕೈತೆ, 5 ದಿವಸ ಆಕೈತೆ. ಅವು 25 ಏನು ಆಡು ಕೊಟ್ಟಿರ್ತಾನೆ ಹಂಗೆ ಉಳಿತಾವೆ. ಅವ್ನು ಕರ್ಕೊಂಬರ್ತಾನೆ. ಈಗ ನಾ 25 ಆಡು ಚಲೋ ಆಗ್ಯಾವು, ಇದನ್ನ ಮಾಡ್ಕೋತ ಈಗ ನಾ 100 ಆಡು ಮಾಡೀನಿ ಅಂತ. ಅವಾಗ ರಾಜ ಒಂದು ಅರಮನೆ ಕೊಡ್ತಾನೆ ರೀ. ಏನು ಕಾಯ್ನಿ ಅದು, ಯಾಕಂದ್ರೆ ನಾ ಯಾಕೆ ನಿನಗೆ ಅಲ್ಲಿ ಮಟ್ಟ ನಾ ಅರಮನೆ ಕೊಟ್ಟಿರಲಿಲ್ಲ ಅಂದ್ರೆ, ನೀ ಆಡು ಕಾಯಕ್ಕೆ ನಿನಗೆ ಕಡೆ ಹಕ್ಕದಾರಿಲ್ಲ. ಏನು ಅರಮನೆ ಕೊಟ್ಟು ಏನು ಮಾಡ್ತೀನಿ, ಈಗ ಯಾವಾಗ ನೀ ಅದನ್ನು ಹೆಚ್ಚು ಮಾಡಿ ತೋರಿಸಿದಿಲ್ಲ, ಈಗ ನಾನು ನಿನಗೆ ಅರಮನೆ ಕೊಡ್ತೀನಿ ಅಂದ್ರೆ ಲೀಡ್ರ್ ಏನು ಮಾಡ್ಬೇಕ್ರಿ, ಕಾಯಕ್ಕೆ ಕಲಿಬೇಕು, ಜವಾಬ್ದಾರಿ ತೊಗೋಕೆ ಕಲಿಬೇಕು. ಏನು ಸಿಕ್ಕಿರ್ತೈತೆ ಅದನ್ನು ನಾವು ಏನು ಮಾಡ್ಕೋಬೇಕ್ರಿ, ಚಂದ ಜೋಪಾನ ಮಾಡ್ಕೊಳ್ಳೋದನ್ನೇ ಕಲಿಯೋದ ಏನ್ರಿ ಲೀಡ್ರದ ಕ್ವಾಲಿಟಿ ರೀ. ಲಕ್ಷ ಕೊಟ್ಟೆ ಲೀಡ್ರ್ ತನ್ನ ಸಲುವಾಗಿ ಇರಂಗಿಲ್ಲ ರೀ. ಮತ್ತೊಬ್ರ ಸಲುವಾಗಿ ಜೀವನ ಮಾಡ್ತೈತ ಅವ್ನು ಲೀಡ್ರ್ ಆಗ್ತಾನೆ ರೀ. ಯಾರು ತನ್ನ ಸಲುವಾಗಿ ಜೀವನ ಮಾಡ್ತಾರಲ್ಲ ಅವ್ರು ಲೀಡ್ರ್ ಆಗಂಗಿಲ್ಲ ರೀ. ಒಂದು ಇರಿವು ಇರ್ತೈತೆ ರೀ. ಆ ಇರಿವು ಓಡಾಡ್ಕೋತ ಅದಕ್ಕೆ ಜೇನುತುಪ್ಪ ಸಿಕ್ತೈತೆ ರೀ. ಅದಕ್ಕೆ ರುಚಿನ ನೋಡಿ ಒಂದೇ ಹನಿ ಇರ್ತೈತೆ ರೀ, ಜೇನುತುಪ್ಪ ಕುಡಿದು ಬಿಡ್ಬೇಕು ಅನಿಸ್ತೈತೆ ರೀ. ಅದಕ್ಕೆ ಆ ಜೇನುತುಪ್ಪಕರೆ ಅದು ಯೋಚನೆ ಮಾಡ್ತೈತಿ, ನಾನೇ ಇದನ್ನೆಲ್ಲ ಕುಡಿದು ಬಿಟ್ಟನೆ ಅಂದ್ರೆ ಅವ್ರಿಗೆಲ್ಲ ಹೆಂಗೆ ಅಂತ ಹೇಳಿ ಆ ಜೇನುತುಪ್ಪ ಮನೆಗೆ ಹೋಗಿ ಎಲ್ಲರಿಗೂ ಕೊಡ್ತೈತಿ. ಅವಾಗ ನೀನ ರಾಜ ಅಂಥೇಳಿ ಲೀಡ್ರ್ ಮಾಡ್ತಿದ್ರಿ. ಹಂಗೆ ರಾಜ ಆಗ್ಬೇಕಂದ್ರೆ, ಲೀಡ್ರ್ ಆಗ್ಬೇಕಂದ್ರೆ ಅವ್ರು ಏನಾಗಬೇಕು, ಮತ್ತೊಬ್ಬರ ಸಲುವಾಗಿ ಸಾಯಕ್ಕೆ ಕಲಿಬೇಕು, ಮತ್ತೊಬ್ಬರ ಸಲುವಾಗಿ ತ್ಯಾಗ ಮಾಡೋಕ್ಕೆ ಕಲಿಬೇಕು, ಮತ್ತೊಬ್ಬರ ಸಲುವಾಗಿ ಜೀವನ ಮಾಡೋಕ್ಕೆ ಕಲಿಬೇಕು. ಅಂದ್ರೆ ಅವ್ರು ಏನಾಗ್ತಾರೆ ಲೀಡ್ರ್ ಆಗ್ತಾರೆ. ಲೀಡ್ರದ ಫಸ್ಟ್ ಕೆಲಸ ಏನಂದ್ರೆ ತ್ಯಾಗ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿ ಲೀಡ್ರ್ ಆಗಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಜ ಇರ್ತಾನೆ ರೀ, ಭಾಳ ಕ್ರೂರಿ ಇರ್ತಾನೆ ರೀ. ಆ ರಾಜ ಏನು ಮಾಡ್ತಿರ್ತಾನಂದ್ರೆ ಕಾಡಿಗೆ ಬರೋದೈತಿ, ಅದು ಏನು ರೀ ಚಿರತೆ ಇಲ್ರಿ, ಡಿಯರ್ ಅನ್ನೋ ಕನ್ನಡನಾಗ ಜಿಂಕಿನ ಸಾಯಿಸ್ತಿರ್ತಾನೆ ರೀ. ಸಾಯಿಸಿ ಅದ್ರ ಮಾಂಸ ತಿಂತಿರ್ತಾನೆ ರೀ. ಬರೋದೈತಿ, ಬ್ಯಾಟಿ ಆಡೋದೈತಿ, ಸಾಯಿಸೋದೈತಿ, ತಿನ್ನೋದೈತಿ, ಹೋಗೋದೈತಿ. ಆ ಜಿಂಕಿ ರಾಜ ಏನಿರ್ತೈತಿ ಅದು ಯೋಚನೆ ಮಾಡ್ತೈತಿ, ನೀ ಹಿಂಗೆ ಬಂದು ಸಾಯ್ಸಕ್ಕೆ ಹೋಗ್ಬೇಡ, ನಿನ್ನ ಕಡೆನೇ ಬಂದು ನಾವು ಒಬ್ರೊಬ್ರು ದಿವಸ ಒಂದು ಬಲಿದಾನ ಕೊಡ್ತೇವೆ ಅಂತ ಹೇಳ್ತೈತ್ರಿ. ಎಲ್ಲಾರ್ದು ಪಾಲೆ ಬರ್ತೈತ್ರಿ ಅಕ್ಕೋರು. ಎಲ್ಲರೂ ಒಂದೊಂದು ದಿವಸ ಒಬ್ರೊಬ್ರು ಪಾಲೆ ಕೊಟ್ಟು ಹೋಗ್ತಾರೆ. ಖರೆ ಒಂದು ದಿವಸ ಏನೈತ್ಲೆ ಗರ್ಭವತಿದ ಜಿಂಕಿದ ಪಾಲೆ ಬರ್ತೈತ್ರಿ. ಅದು ಬಂದು ಹೇಳ್ತೈತಿ, ನನ್ನ ಹೊಟ್ಟೆ ಕೂಸೈತಿ, ಅದು ಹಡದ ಮೇಲೆ ನಾ ಹೋಗ್ತೀನಿ, ಅಂದ್ರೆ ಮಗು ಜನ್ಮ ಕೊಟ್ಟಾದ್ಮೇಲೆ ಹೋಗ್ತೀನಿ ಅಂತ ಹೇಳ್ತೈತಿ. ಅಲ್ಲಿ ಮಟ್ಟ ನಾ ಈಗ ಹೋಗಂಗಿಲ್ಲ ಅಂತ ಹೇಳ್ತೈತಿ. ಅದಕ್ಕೆ ಆ ರಾಜ, ಅದು ಜಿಂಕಿ ರಾಜ ಇರ್ತೈತಿ, ಇದ್ರ ಬದಲೇ ಇವತ್ತು ನಾನೇ ಹೋಗ್ತೇನೆ ಅಂತ ಹೇಳಿ, ಕೇಳ್ರಿ ಇವತ್ತು ಇದ್ರ ಬದಲೇ ನಾನೇ ಹೋಗ್ತೈತೆ ಅಂತ ಹೇಳಿ ತಾನೇ ರಾಜನ ಹತ್ರ ಹೋಗ್ತೈತಿ. ರಾಜ ನಂದ ಬಲಿ ತಗೋ ಇವತ್ತು ಅಂತ ಹೇಳ್ತೈತೆ. ಅವಾಗ ಕೇಳ್ತೈತೆ, ನೀ ಯಾಕೆ ಬಂದಿ ಅಂತ ಹೇಳಿ, ಉಳ್ಕಿದ್ದವ್ರನ್ನ ಕಳಿಸ್ಬೇಕು, ನೀ ಯಾಕೆ ಬಂದೆ? ಅವಾಗ ರಾಜ ಎಲ್ಲ ಹೇಳ್ತೈತಿ, ಹಿಂಗೆ ಗರ್ಭವತಿ ಐತಿ, ಅದ್ರ ಬದಲೇ ನಾನವ.
ಅವಾಗ ರಾಜನಿಗೂ ಕ್ರೂರಿತನದ ಹೋಗಿ ದಯಾಭಾವನೆ ಹುಟ್ಟಿ ಇವತ್ತಿನಿಂದ ನಾನು ಅದು ಕೊಲೆ ಮಾಡಿ ತಿನ್ನೋದು ಬಿಟ್ಟು ಬಿಡ್ತೀನಿ, ಇವತ್ತು ನೀನು ನನ್ನ ಅರಮನೆ ಹೋಗಿ ನೀನು ರಾಜ ಆಗಿರು ಅಂತ ಹೇಳಿ ಅದನ್ನೂ ಕೂಡ ಅಲ್ಲೇ ಇಟ್ಕೋತೇನೆ. ಲೀಡ್ರ್ ಬರೀ ಲೀಡ್ರ್. ನಮ್ಮ ಸ್ಕೂಲ್ನಾಗು ಮಾನಿಟ್ರ್ ಮಾಡ್ತಿದ್ರು ನೋಡ್ರಿ, ಮಾನಿಟ್ರ್ ಮಾಡ್ತಿದ್ರಲ್ಲ, ನೆನಪಿರ್ಬೇಕು ನಿಮ್ಮ ಸ್ಕೂಲ್ನಾಗ. ನೀವು ಯಾರು 10th ಓದಿರಿ, ಫಸ್ಟ್ ಇಯರ್ ಓದಿರಿ, ಎಲ್ಲರೂ ಮಾನಿಟ್ರ್ ಮಾಡ್ತಿದ್ರು ಗೊತ್ತೈತ್ರಿ. ಮಾನಿಟ್ರ್ ಮಾಡಕ್ಕೆ ಏನು ಮಾಡ್ತಿದ್ರಿ, ಫಸ್ಟ್ ನೀವು ಕ್ಲಾಸಿಗೆ ಹಾಜರಿರ್ಬೇಕು, ಏನ್ರಿ ಬೋರ್ಡ್ ಗೀಡ್ ಎಲ್ಲ ಹಸನ್ ಮಾಡಿ ನೀವು ಕೂತಿರ್ಬೇಕು, ಚೇರ್ ಗೀರ್ ಎಲ್ಲ ಟೀಚರ್ ಬರ್ತಾತ ವರ್ಷ ಇಡ್ಬೇಕು, ಟೀಚರ್ ಬಂದು ಕೊಡಕ್ಕೆ ಪರ್ಸ್ ತೊಗೊಂಡೋಗ್ಬೇಕು, ಟೀಚರ್ ಬಂದ್ಕೊಳ್ಳಿ ಮತ್ತೆ ಗುಡ್ ಮಾರ್ನಿಂಗ್ ಅನ್ಬೇಕು, ಟೀಚರ್ ಏನು ಹೇಳ್ತಾರೆ ಎಲ್ಲ ಬೇಕು, ಟೀಚರ್ ಎಲ್ಲರೂ ಕಳಿಸಿದ ಅಲ್ಲಿ ಹೋಗ್ಬೇಕು. ಆವಾಗ ಲೀಡ್ರಿ. ತ್ಯಾಗ ಶಿವ ಲೀಡ್ರ್, ತ್ಯಾಗ ಶಿವ ಲೀಡ್ರ್ ಆಗಕ್ಕೆ ಸಾಧ್ಯ. ಇನ್ನೊಂದು ಲಾಸ್ಟ್ ಹೇಳ್ತೇನೆ. ಲೀಡ್ರಿ ಭಾಳ ಪ್ರಜೆಗಳದ್ದು ಖಬರ್ ಇಡ್ತಿರ್ತಾನೆ ರೀ, ಖಬರ್ ಏನು ಅವ್ರಿಗೆ ಬೇಕಂತ ಹೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೀ, ಅವ್ರಿಗೇನು ಬೇಕಲ್ಲ ಅದನ್ನು ಭಾಳ ಎಚ್ಚರಿಕೆ. ಅದಕ್ಕೆ ಬಾಬಾನು ನೋಡ್ರಿ, ಬ್ರಹ್ಮ ಬಾಬಾ ಆಯ್ತು, ಪ್ರಕಾಶ್ ಮಣಿ ದಾದಿ ಆಯ್ತು, ಇವರೆಲ್ಲ ಹೆಂಗೆ ಲೀಡ್ರಿ ಇವ್ರು ಹೆಂಗೆ ಲೀಡ್ರಿ? ಇವ್ರಿಗೇನು ಲೀಡರ್ಶಿಪ್ ಟ್ರೈನಿಂಗ್ ಕೊಟ್ಟಾರೇನ್ರಿ? ಇವ್ರಿಗೆ ಟ್ರೈನಿಂಗ್ ಕೊಟ್ಟಾರೆ ಕರೆ. ಇವ್ರ ದಾದಿಗಳಿಗೆ ಹೆಂಗೆ ಲೀಡ್ರಿ? ಎಲ್ಲರೂ ಮಾತಾಡ್ತಾರೆ ಲೀಡರ್ಶಿಪ್ ಕ್ವಾಲಿಟಿ ಕಲಿಬೇಕಂದ್ರೆ, ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಕಲಿಬೇಕಂದ್ರೆ ಮಧುಬನಕ್ಕೆ ಹೋಗ್ಬೇಕಂತಾರತ್ರಿ. ಅಲ್ಲಿ ಯಾವ ಟ್ರೈನಿಂಗ್ ಇಲ್ಲ. ಹೆಂಗೆ ತಾನ ಹಾಕತ್ತೆ, ಹೆಂಗೆ ಚಹಾ ಹಾಕತ್ತೋ, ಹೆಂಗೆ ನಾಷ್ಟ ಹಾಕತ್ತೆ, ಹೆಂಗೆ ಊಟ ಹಾಕತ್ತೆ, ಹೆಂಗೆ ಪ್ಲೇಟ್ ತೊಳಿತಾರೋ, ಹೆಂಗೆ ಕಸ ಹೊಡಿತಾರೋ, ಹೆಂಗೆ ಪರಿಶಿ ಬರೆಸ್ತಾರೆ, ಯಾರು ಕಾಣಿಸಂಗಿಲ್ಲ ಮತ್ತು ನಮ್ಮ ಮುಂದೆ. ಅದಕ್ಕಂತಾರೆ ಲೀಡರ್ಶಿಪ್ ಕೊಟ್ಟೆ. ದಾದಿ ರೀ ನೀವು ಎಲ್ಲರೂ ಕೇಳಿರಿ, ರಗಡ್ ಸಲ ಕೇಳಿ. ಪ್ರಕಾಶ್ ಮಣಿ ದಾದಿ ಬರೋರತ್ರಿ, ಸ್ಟೇಜ್ ಮೇಲೆ ಬಂದು ಏನೇನು ಅವ್ರು ತಗೋ ಲೀಡರ್ಶಿಪ್ ಕ್ವಾಲಿಟಿ ಎಷ್ಟು ಚಂದ ಇತ್ತಂದ್ರೆ ನೋಡ್ರಿ. ದಾದಿ ಬಂದ್ರೆ ಸಾಕತ್ತ. इस साल शिवरात्रि के दिन 1 लाख का पूरा बड़ा सा प्रोग्राम बनाएंगे. कौन बनाएंगे? ना नी ना नी ना. और दादी ಹೇಳೋದೆ, ದಾದಿ ಬೋಲಾ ಹೇ ತೋ ಕರೆಂಗೆ. ಏನ್ರಿ ನಿಮ್ಮ ಬಟ್ಟಿ ಗಿಟ್ಟಿ ಇರ್ತಿತ್ತಲ್ರಿ, ಬಟ್ಟೆ ಬಂದಾಗ ಕ್ಯಾ ಖಾಯಂಗೆ ಅಂತ ಹೇಳೋರತ್ರಿ. ಪಾನಿಪುರಿ ಅನ್ನೋರತ್ತ. ಆ ಅಡುಗೆ ಮನೆ ಪಾನಿಪುರಿ ರೆಡಿನಾ? ಲೀಡರ್ಶಿಪ್ ಕ್ವಾಲಿಟಿ ರೀ. ಏನು ದಾದಿ ಹೇಳರಿ ಮಾಡ್ಬೇಕ್ರಿ, ತಾ ಕೂತ್ ಹೇಳ್ತಾಳ್ರಿ, ನಾವು ಅಡಿಗೆ ಮನ್ಯಾಗ ಸಾಯ್ಬೇಕ್ರಿ ಅಂತಿದ್ರನ್ರಿ ಅವ್ರು ಅಂತಿದ್ರನ್ರಿ. ಪಾನಿಪುರಿ ಮಾಡಂದ್ರಿ ಬಂದು ಮಾಡ್ಬಾತ್ ಹೇಳಿ ಗೊತ್ತಾಗತಿ ಅಂತಿದ್ರನ್ರಿ ದಾದಿಗೆ. ಒಟ್ಟು ನನಗೆ ಎಷ್ಟು ಖುಷಿಲಿ ದಾದಿ ಹೇಳಾರ. ದಾದಿ ಬಾಯಾಗ ಬಂದೈತಂದ್ರೆ ಆಗಬೇಕು. ಡೈಮಂಡ್ ಹಾಲ್ ದಾದಿ ಅಂತಿರತ್ರಿ. ಯಾವಾಗೋ ಅದು ಏನೋ ನಂಗೆ ಅರ್ಧಂಬರ್ಧ ಗೊತ್ತೈತ್ರಿ. ಡೈಮಂಡ್ ಹಾಲ್ ಆಗೋದಿತ್ತಂತ್ರಿ. ಡೈಮಂಡ್ ಹಾಲ್ ಆಗ್ಬೇಕಾದ್ರೆ ಕಟ್ಟವ ಅಥವಾ ಯಾರೋ ಏನೋ ಅಂತಿದ್ರತ್ತೆ. ಇನ್ನೊಂದು ತಿಂಗ್ಳಾಕತ್ತೆ. ಇಲ್ಲ, ಇದೇ ತಾರೀಕು ನಾವು ಓಪನಿಂಗ್ ಮಾಡೇಕೆ ಆಯ್ತು. ದಾದಿ ಹೇಳಾರ ಇದೇ ತಾರೀಕು ಓಪನಿಂಗ್ ಮಾಡೋದು. ಇದಕ್ಕಂತಾರ್ರಿ ಲೀಡರ್ಶಿಪ್. ಅಂದ್ರೆ ಅವ್ರು ಯೋಚನೆ ಮಾಡ್ರಿ, ದಾದಿ ಎಷ್ಟು ಗೆದ್ದಿದ್ರಿ ಮನಸ್ಸು ಎಲ್ಲಾರ್ದು. ದಾದಿ ಬಾಯಾಗ ಬಂದೈತಂದ್ರೆ ಆಗಬೇಕು. ಇದು ಏನಂತಾರೀ ಲೀಡರ್ಶಿಪ್ ಕ್ವಾಲಿಟಿ. ಏನು ಹೇಳ್ತಿದ್ರಿ ಅಂದಾಗ ಅಲ್ರಿ, ಏನೋ ಹೇಳ್ತಿದ್ನಲ್ರಿ. ಇಲ್ರಿ, ಹೆಂಗೆ ಅವರು ಪ್ರಜೆಗಳದ್ದೆಲ್ಲ ನೋಡ್ತಿರ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ರೀ, ಎಲಾನ್ ಮಸ್ಕ್ ಅಂತ ನೀವು ಹೆಸರು ಕೇಳಬೇಕ್ರಿ. ಜಗತ್ನಾಗ ಭಾಳ ರಿಚೆಸ್ಟ್ ವ್ಯಕ್ತಿ ಅದ ರೀ ಈಗ ಸದ್ಯಕ್ಕೆ ರೀ. ಆ ವ್ಯಕ್ತಿ ಎಲ್ಲರೂ ಎಷ್ಟು ಖಬರ್ ಇರ್ತಾರೆ ಅಂತಾರೆ. ಯಾವಾಗ ಈಗ ನಮ್ದು ಇವು ಎಲೆಕ್ಟ್ರಿಕಲ್ ಮೋಟ್ರುಗಳು ವೆಹಿಕಲ್ಗಳು ಬಂದವಲ್ರಿ, ಗಾಡಿಗಳು ಎಲೆಕ್ಟ್ರಿಕಲ್ ವೆಹಿಕಲ್. ಈಗ ನಾವು ಹೆಂಗೆ ಪೆಟ್ರೋಲ್ ಇದೈತ್ರಿ, ಏನಂತೀರಿ ನೀವು, ಬಂಕ್ ಐತ್ರಿ, ಅಲ್ಲಿ ಹೋಗಿ ನಾವು ತುಂಬ್ಕೋತೇವೆ. ಅದಕ್ಕೂ ಏನು ಮಾಡ್ಯಾರ ಅನ್ನೋರ ಎಲ್ಲ ಸೋಲಾರ್ದು ಚಾರ್ಜಿಂಗ್ ಪಾಯಿಂಟ್ಸ್ ಅಂತ ಮಾಡ್ಯಾರ ಅಕ್ಕೋರ. ಅದು ಹೆಂಗೆ ಮಾಡ್ಯಾರ ಅಂದ್ರೆ ಅಕ್ಕೋರ, ಅದು ಅಲ್ಲಿ ಹಾಕೋರು ಒಂದು ದಿವಸ ಏನಾಗಿತ್ತು ಅಂತೆ, ಹಾಕೋರ ಚಾರ್ಜಿಂಗ್ ಒಬ್ಬ ಕಾರ್ ನಿಲ್ಲಿಸಿಬಿಟ್ಟದ್ರಿ. ಅದು ಹಾಕೊಂಡ್ಬಂದು ಯಾವಾಗ ತುಂಬತೈತೆ ಅದು ಹೋಗ್ತೈತಿ ಅಂತ ಹೇಳಿ ಹಿಂಗೆ ಇತ್ತಂತ್ರಿ. 4 ಕಾರ್ ನಿಂತವಂತೂ ಒಂದು ಕಾರ್ ಬರ್ತದ್ರಿ ಹಾಕೋಕೆ. ಎಲ್ಲೂ ಜಾಗ ಇರಲಿಲ್ಲ ಅಂತ. ಬರ್ರಿ ಕಾಮೆಂಟ್ನಾಗ ಮೆಸೇಜ್, ಇನ್ಸ್ಟಾಗ್ರಾಮ್ನಾಗ ಎಲ್ಲೋಗೋ ಮೆಸೇಜ್ ಮಾಡ್ದ, ಏನು ಮಾಡೋದು ತಗೋದು, ಚಾರ್ಜಿಂಗ್ ಪಾಯಿಂಟ್ ಕಡೆ ಎಲ್ಲರೂ ಹಾಕಿ ನಿಲ್ಲಿಸ್ಬಿಟ್ಟಾರು. ಕೇಳ್ರಕೋರ ಎಲ್ಲರೂ ಹಾಕಿ ನಿಮಿಷ ನಾವು ಎಲ್ಲಿ ಚಾರ್ಜಿಂಗ್ ಮಾಡ್ಕೋಬೇಕಂತ ಹಿಂಗೆ ಏನೋ ಮೆಸೇಜ್ ಮಾಡಿದ್ರು. ಸುಮ್ಮ ವ್ಯಕ್ತಿ ಬರೀ ಒಂದು ಯಾವುದೋ ನಾರ್ಮಲ್ ವ್ಯಕ್ತಿ ರೀ, ಯಾವ ಒಬ್ಬ ವ್ಯಕ್ತಿ ರೀ ಯಾವುದೋ ಊರ್ನಾಗ ಅದು ಮೆಸೇಜ್ ನೋಡಿ ಕೂಡ್ಲೇನ ರೀ ಅದ ಪಾಯಿಂಟಿಗೆ ಮೀಟಿಂಗ್ ಕರೆದ್ರಂತ್ರಿ ಎಲಾನ್ ಮಸ್ಕ್. ಕರೆದು ಕೂಡ ಏನು ಹಾಕಿದ್ರೆ, ಚಾರ್ಜಿಂಗ್ ಪಾಯಿಂಟ್ನಾಗ ಯಾರ ವ್ಯಕ್ತಿ ಗಾಡಿ ಡ್ರೈವರ್ ಅಲ್ಲಿ ಇರಲಿಲ್ಲ ಅಂದ್ರೆ, ಮುಗಿದ ಮೇಲೆ ಅವ್ರು ಅಲ್ಲಿ ಇರಲಿಲ್ಲ ಅಂದರೆ %% ಫೈನ್ ಅಂತ ಹೇಳಿ ಆಗನ ಮೀಟಿಂಗ್ನಾಗ ಕರೆದು ಆಗಿಂದಾಗ ಡಿಸಿಷನ್ ತೊಗೊಂಡು. ಅಂದ್ರೆ ಹೇಳೋ ಭಾವ ರೀ,
ಈ ವ್ಯಕ್ತಿ ಸಾಧಾರಣ ಅದನು, ಇವಂದು ಕಾಮೆಂಟ್ ಯಾಕೆ ನಾ ಕೇಳಬೇಕು, ಇವಂದು ಯಾಕೆ ನಾ ಕೇಳಿ, ಇದಕ್ಕಂತಾರೆ ಈ ಲೀಡ್ರ್. ಇವರು ಏನು ಬಿಡು, ಇವ್ರದ್ದು ಅಟ್ಟಕ್ಕೆ ಇವನು, ಇವ್ರದ್ದು ಬಿಡು, ಅವ್ರದ್ದು ಅಟ್ಟಕ್ಕೆ ಇವನು, ಅವ್ರದ್ದು ಬಿಡು, ಅವ್ರದ್ದು ಅಟ್ಟಕ್ಕೆ ಇವನು, ಹಿಂಗೆ ಇರಂಗಿಲ್ಲ ರೀ. ಇಟ್ಸ್ ಅ ಗುಡ್ ಐಡಿಯಾ, ಟುಗೆದರ್ ವಿ ಕ್ಯಾನ್ ಡೂ, ಇಟ್ ಕ್ಯಾನ್ ಗೆಟ್ results, together we achieve more, have a common goal, help each other figure out things we can do all our own, become possible, yeah possible, teamwork, it's a good idea, together we can do. Teamwork will get results, two are better than one, each one has a part to play, things we can do together become possible, yeah possible, teamwork will get results, two are better than one, teamwork, it's a good idea, together we can do. A team can do more than alone can do. We are more effective when we work as a team. Teamwork, it's a together. Teamwork, it's a good idea. Together we can do. ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.